ಏನ್ರಿ ಇದು? ನನ್ನ ಹೆಂಡತಿ ಸೀಮಂತ ಮಾಡಕ್ಕೆ ನೀವ್ ಯಾವ ದೊಣ್ಣೆ ನಾಯಕರೇ? ದಯವಿಟ್ಟು ನಮ್ಮ ಯಜಮಾನ್ರನ್ನ ನನಗ್ ಬಿಟ್ಕೊಟ್ ಪುಣ್ಯ ಕಟ್ಕೊಳ್ಳಿ ಪ್ಲೀಸ್. ಅಯ್ಯೋ ಶಿವನೇ. ಬಟ್ ಏನೋ ಟ್ರೈ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿ ಟ್ರೈ ಮಾಡಿದೆ. ಅಬ್ಬನಾಡು ಸ್ಟುಡಿಯೋಲಿ ನಂದೇ ಫಸ್ಟ್ ನಂಬರು. ಬೆಳಗ್ಗೆನೇ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಅದು ಯಾಕೆ ಇದು ಬೈ ಮಾಡಕ ಹೆಂಗೋ ತೆಟಿ ಮುಂದೆ ಕಳೆ ಕಳ್ಕದ ಐನು ಪೆಟ್ಟಿಗೆ ದೇವ್ಗಳ ಕತೆಗಳು ಹೇಳುವುದು. ಒಬ್ಬ ರಾಜ ಇರ್ತಾನೆ, ಕುದುರೆ ಗಾಡಿಯಲ್ಲಿ ಬರ್ತಾ ಇರ್ತಾನೆ, ನಿಂತ್ಕೊಂತಾನೆ, ಎಲ್ಲೋ ಒಂದು ಕಾರ್ ಕಡೆ ನಿಂತ್ಕೊಂತಾನೆ, ಒಳಗಡೆ ಒಂದು ಶಬ್ದ ಕರೀತಾ ಇದೆ, ರಾಜ ಬಾ ಒಳಗಡೆ. ಕಾಮಿಡಿ ಕಿಲಾಡಿಗಳು ಹುಡುಗಿ ವೇಷ ಬೇಕಾದಷ್ಟು ಹಾಕ್ಬಿಟ್ಟು ನಗಿಸ್ಬಿಟ್ಟಿದ್ದೀನಿ ಎಲ್ರಿಗೂ. ಪ್ರಯಾಣಿಕರ ಗಮನಕ್ಕೆ ಅಂತ ಹೇಳಿ ಒಂದು ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಮಾಡಿದೆ. ನಂದೇ ಒಂದು ಸಿಂಗಲ್ ಪೋಸ್ಟರ್ ಇಡೀ ಗಾಂಧಿನಗರ ಸುತ್ತ ಎಲ್ಲ ಕಡೆ ಪೋಸ್ಟ್ ಹಾಕ್ತಿದೆ ಸರ್. ಇಮ್ಯಾಜಿನ್ ಮಾಡಿ, ಭಿಕ್ಷೆ ಬೇಡ್ಕೊಂಡು ತಿರ್ಗಾಡ್ತಿದ್ದವನು, ಏನೂ ಇಲ್ದಂಗೆ ತಿರ್ಗಾಡ್ತಿದ್ದವನು ನನ್ನ ಪೋಸ್ಟರ್ ಅಲ್ಲಿ ಗೋಡೆ ಮೇಲೆ ನೋಡಿದಾಗ ಹೆಂಗ್ ಅನ್ಸುತ್ತೆ ಅಂತ. ಇದು ಅಲ್ಲಿ ಸೊಲ್ಯೂಷನ್ ಸರ್ ಮುಂಚೆ ತುಂಬಾ ಇರ್ತಿತ್ತು. ಈಗ ಈ ನಡುವೆ ಏನಾಗ್ಬಿಟ್ಟಿದೆ, ಅದು ಅಷ್ಟು ಕಾಣಿಸ್ತಿಲ್ಲ. ರೈಲ್ವೆ ಸ್ಟೇಷನ್ ಕಡೆ ಎಲ್ಲ ಕಾಣಿಸ್ತಿಲ್ಲ ಅಷ್ಟೊಂದು. ಮುಂಚೆ ಹೆಜ್ಜೆಗೂ ನಿಮಗೆ ಆ ಫ್ಲೈಓವರ್ ಕೆಳಗಡೆ ಮೇಲೆ ಎಲ್ಲ ಕಡೆ ಬಟ್ಟೆಗೆ ಹಾಕೊಂಡು ವೈಟ್ನರ್ ಬರುತ್ತೆ, ಫುಲ್ ಬಟ್ಟೆ ಹಾಕೊಂಡು ಎಳಿತಾ ಇರ್ತಾರೆ ಸರ್, ಎಳಿತಾ ಇರ್ತಾರೆ ಸಿಕ್ಕಾಬಿಟ್ಟು. ಅದು ನೆಶೆ ಕೊಡುತ್ತೆ, ಕುಡಿಯೋದಕ್ಕಿಂತ ಹೆಚ್ಚಾಗಿ ನೆಶೆ ಕೊಡುತ್ತೆ. ಊಟ ಹೋಗಲ್ಲ ಅವ್ರು, ಯಾವಾಗಲೂ ನೆಶೆಲ್ಲೇ ಇರಬೇಕು ಅಂತ. ಪೇಪರ್ ಹಾಕೊಂಡೆ ನೆಶೆ ಹೊಡ್ಕೊಂಡೆ ಗ್ಯಾಂಗು, ಅದಕ್ಕೋಸ್ಕರ ಪೇಪರ್ ಆಯ್ತಾರೆ. ಇದು ಲಿಕ್ವಿಡ್ ತಗೊಳಕ್ಕೋಸ್ಕರ ಪೇಪರ್ ಆಯ್ತಾರೆ. ಸೊ ಈ ಥರದೆಲ್ಲ ಸುಮಾರು ಜನ ಸತ್ತುಬಿಟ್ಟಿದ್ದಾರೆ, ಗೊತ್ತಿರೋರು ಸುಮಾರು ಜನ ಸತ್ತಿದ್ದಾರೆ. ಅಲ್ಲಿ ಇಲ್ಲಿ ಬಿದ್ದು ಟ್ರೈನಿಗೆ ಕಾಲು ಕೊಟ್ಟು ಕಾಲು ಹ್ಯಾಂಡಿಕ್ಯಾಪ್ಟ್ ಆಗಿ ಸುಮಾರು ಜನ ಇದ್ದಾರೆ ಜೊತೆಗಾರರು. ಸೊ ಸುಮಾರು ಜನ ಈ ಥರದ ಕೇಸ್ಗಳು ನೋಡಿದ್ದೀವಿ. ಭಾಸ್ಕರ್ ಸಂಸ್ಥೆಲೇ ಈಗ ನಾವು ಉದಾಹರಣೆಗೆ ಸರ್ ಇಷ್ಟೆಲ್ಲ ಮಾಡಿದವರು ಇವತ್ತು ಈ ಸ್ಕೂಲ್ ಮಾಡಿದ್ದೀನಿ. ಒಂದು ನಾನು ಏನಾದರೂ ನನಗಿದು ಲೈಫೇ ಬೇಡ ಅಂದ್ಕೊಂಡಿದ್ರೆ ಇವತ್ತು ನಾನು ಯಾವುದೋ ಒಂದು ಜೈಲಲ್ಲಿ ಇರ್ತಿದ್ದೋ, ಇಲ್ಲ ಯಾವುದೋ ಕೊಲೆಗಾರನೋ, ಇಲ್ಲ ಯಾವುದೋ ಗ್ಯಾಂಗಲ್ಲೋ, ಇಲ್ಲ ಯಾವುದೋ ವೈಶ್ಯವೇಟಿಕೆಲ್ಲೋ, ಯಾರ್ದಾದ್ರೂ ಸಂಗಡಿಗಳ ಜೊತೆ ಇರ್ತಿದ್ದೆ ಅನಿಸುತ್ತೆ ನನಗೆ. ದೇವ್ರದಿಂದ ಫಾದರ್ ಪಲ್ಲಿಪುರಂ ಇವ್ರನ್ನ ಕರ್ಕೊಂಬಂದು ಭಾಸ್ಕರ್ ಸಂಸ್ಥೆಗೆ ಬಿಟ್ಟು, ಅವ್ರು ಬಿಟ್ಟರು ಎಷ್ಟೋ ಸತಿ ಓಡಾಗ್ಬಿಟ್ಟಿದ್ದೀನಿ. ಬಟ್ ಬಂದಾಗ, ಅರಿವಾದಾಗ, ಬುದ್ಧಿ ಬಂದಾಗ ಉಳ್ಕೊಳಕ್ಕೆ ಶುರು ಮಾಡಿದಾಗಿಂದ ಇವತ್ತವರೆಗೂ ದೇವ್ರದಿಂದ ಚೆನ್ನಾಗಿದ್ದೀನಿ. ಯಾಕಂದರೆ ಅವರೊಂದು ಆಶೀರ್ವಾದ, ಸರಿಯಾದ ದಾರಿಯಲ್ಲಿ ಕೈ ಹಿಡಿದು ನಡೆಸಿದವ್ರು ಅವರು. ಹಿಂಗೆ ಮಾಡಪ್ಪ, ಹಿಂಗಾದ್ರೇ ಸರಿ, ಹಿಂಗೆ ಮಾಡಿದ್ರೇ ಸರಿ ಅಂತ ಹೇಳಿ ನಡೆಸಿದವ್ರದಕ್ಕೆ ಆ ಥರ ಒಳ್ಳೆ ರೀತಿ. ಅದನ್ನು ಎಲ್ಲರಿಗೂ ಹೇಳ್ತಾರೆ, ಎಷ್ಟು ಮಟ್ಟಿಗೆ ನೀವು ತೊಗೊಬೋದು, ಅದನ್ನು ನೀವು ತೊಗೊಂಡು ಸರಿಯಾದ ದಾರಿಗೆ ಹೋಗೋದು ನಿಮಗೆ ಬಿಟ್ಟಿರುವಂಥದ್ದು. ಎಲ್ಲರೂ ಫ್ರೀಯಾಗಿ ಸಿಗುತ್ತೆ. ಇದು ಫ್ರೀಯಾಗಿ ಸಿಗೋದು ಇದೊಂದೇ, ಬುದ್ಧಿ ಹೇಳುವಂಥದ್ದು. ಯಾರಾದ್ರೂ ಹೇಳಿದಾಗ ಅದನ್ನು ಫ್ರೀಯಾಗಿ ಸಿಕ್ಬಿಡ್ತದೆ. ಅದು ಉಪದೇಶಗಳು ಸಿಕ್ಕಾಪಟ್ಟೆ ಕೊಡ್ತಾರೆ. ಅದ್ರ ಜೊತೆಗೆ ಸಜೆಷನ್ ಅಂತ ಹೇಳಿದ್ನಲ್ಲ, ಸಿಕ್ಕಾಪಟ್ಟೆ ಕೊಡ್ತಾರೆ. ಬಟ್ ಅದನ್ನು ಎಷ್ಟು ಮಟ್ಟಿಗೆ ತೊಗೊತೀವಿ, ತೊಗೊಂಡು ಹೋಗ್ತೀವಿ ಅನ್ನೋದು ಮುಖ್ಯ. ಸೊ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡ್ಬಿಟ್ಟಿದ್ದೀನಿ. ತಗೊಂಡೇ ಸ್ವಲ್ಪ ಸರಿಯಾದ ದಾರಿಯಲ್ಲಿ ಹೇಳ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ತಾರೆ ಇನ್ನೂ. ಬಟ್ ನಿಮ್ಮ ಆ ಬೀದಿ ಬದುಕಿನಲ್ಲೂ ತುಂಬ ದುರ್ಘಟನೆಗಳಾಗಿರ್ತವೆ. ತುಂಬ ಸರ್ ಈ ಮಲಗೆ ಇಲ್ಲ ಸರ್, ಎಷ್ಟೋ ನಿದ್ದೆಗಳಿಲ್ಲ. ಮಳೆ, ಚಳಿ, ಗಾಳಿ, ಬಿಸಿಲು ಏನೇ ಇದ್ದರೂ ಹೋಗ್ತಾರು ಸಾಕ್ತಾರೆ. ಯಾರೋ ತಿಂದು ಬಿಸಾಕಿರೋದು ಸರ್. ನಾವು ನಂದೊಂದು ಮೂವಿಗೆ ಕೊತ್ತು ಅಂತ ಹೆಸರು, ಕೊತ್ತು ಅಂತ ಅಂದ್ರೆ ಗೊತ್ತಾ ಸರ್ ನಮಗೆ? ಕುತ್ತು ಅನ್ನೋದಲ್ಲ, ಕೊತ್ತು ಅಂತ. ಈ ಕೊತ್ತು ಅಂದರೆ ಮದುವೆಗಳಲ್ಲಿ ಊಟಕ್ಕೆ ಹಾಕಿರ್ತಾರಲ್ಲ ಸರ್, ಆ ಎಲೆ ಎತ್ತಿ ತೊಟ್ಟಿಗೆ ಹಾಕ್ತಾರೆ. ತೊಟ್ಟಿಗೆ ಹಾಕಿದಾಗ ಅದನ್ನು ನಾವುಗಳು ಅಂದರೆ ಬೀದಿ ಹುಡುಗರು, ಬೀದಿ ಮಕ್ಕಳು ಡಿವೈಡ್ ಮಾಡ್ಕೊತೀವಿ. ಅಂದರೆ ಕೊತ್ತು ಹೊಡೆಯೋದು ಅಂತ ಹೇಳ್ತಾರೆ. ಸ್ವೀಟೇ ಬೇರೆ, ಅನ್ನನೇ ಬೇರೆ, ಪಾಯಸನೇ ಬೇರೆ, ಈ ಥರದ್ದೆಲ್ಲ ಡಿವೈಡ್ ಮಾಡಿ ಅದು ಕಸದ ತೊಟ್ಟಿಲ್ಲ ಆ ಥರ ತಿಂದವರು. ಹಣ್ಣಮ್ಮನ ಜೋಪಡಿಯಲ್ಲಿ ಕವರ್ ಹಿಡ್ಕೊಂಡು ಅಮ್ಮ ಅಂತ ಭಿಕ್ಷೆ ಬಿಡಿರೋ ಜಾಗ ಕ್ಷಣಗಳು. ಈ ಥರದ್ದೆಲ್ಲ ಕವರ್ ಹಿಡ್ಕೊಂಡು ಸರ್ ಎಲ್ಲ ಅನ್ನ ಸಾರು ಎಲ್ಲ ಮಿಕ್ಸ್. ನಮ್ಗೆ ಅದೇ ಮೃಷ್ಟಾನ್ನ, ಅದ್ಭುತವಾದ ಅನ್ನ. ಕವರ್ ಹಿಡ್ಕೊಂಡು ಅಮ್ಮ ಅಂತ ಕೂಗಿದೀನಿ, ಅಮ್ಮ ಊಟ ಇದ್ರೆ ಏನಾದರೂ ಹಾಕಮ್ಮ, ಈ ಥರ ಕೇಳ್ತಿದ್ದಿತ್ತು. ಈ ಥರದ ಕ್ಷಣಗಳು ಆ ಟೈಮ್ ನನಗೆ ಎಲ್ಲೋ ವಾಪಸ್ ಹೋಗ್ಬೇಕು ಅಂತ ಅನಿಸ್ಲಿಲ್ವಾ? ಅಲ್ಲ ಈ ಹಿಂಸೆಗೆ ಆ ಟೈಮಲ್ಲಿ ನಮ್ಗೆ ಅನಿಸಿಲ್ಲ ಸರ್. ನನಗೇನಂದರೆ ಅನ್ಸೋದಕ್ಕಿಂತ ಹೆಚ್ಚಾಗಿ ಆ ಲೈಫ್ ಓಕೆ ನಮಗೆ. ಈಗ ನಿಮಗೆ ಕುಡಿಯೋದು ಬಿಡಿ ಅಂತ ಹೇಳಿದ್ರೆ ಬಿಡಲ್ಲ ನಾವು. ಹಂಗೆ ಬಂದ್ಬಿಡ್ರು ನಿಮಗೆ ಸ್ನಾನ ಸಿಗುತ್ತೆ, 3 ಹೊತ್ತು ಊಟ ಸಿಗುತ್ತೆ, ಅವನು ಬೇಕು ಹೋಗಲಿ, ಆ ಥರ ಇದ್ದವರು. ಮನಸ್ಸು ಹೆಂಗಾಗ್ಬಿಟ್ಟಿತ್ತಂದರೆ ಅಲ್ಲೇ ಇದ್ಬಿಡ್ಬೇಕು. ನಾನು ಎಷ್ಟೋ ಹೇಳ್ದೆ ಸರ್, ಎಷ್ಟೋ ಸತಿ ಓಡಿ ಬಂದುಬಿಟ್ಟಿದ್ದೀನಿ. ಸ್ನಾನ ಮಾಡಿಸ್ತಾರೆ ಅವರು, ಕಟಿಂಗ್ ಮಾಡಿಸ್ತಾರೆ, ನನಗಾಗಲ್ಲ. ಬೆಳಗ್ಗೆ ಬೇಗ ಎಬ್ಬಿಸ್ಬಿಡ್ತಾರೆ, ಹಾಸ್ಟ್ಲು ಬೇಗ ಎಬ್ಬಿಸ್ಬಿಡ್ತಾರೆ. ನಮಗೆ ಚೆನ್ನಾಗಿ ನಿದ್ದೆ ಮಾಡೋರು. ಊಟ ಕೊಡ್ತಾರೆ, ಬೆಳಗ್ಗೆ ಅಲ್ಲಿ ಸ್ನಾನ ಕೊಡ್ತಾರೆ, ಯಾರು ಮೊಸರನ್ನ ಕೊಡ್ತಾರೆ, ಸಾಯಂಕಾಲ ಒಳ್ಳೆ ಊಟ ಕೊಡ್ತಾರೆ, ಯಾಕೆ ಓಡಾಕ್ಬಾರ್ದು ಅಂತಾನೆ. ಹಿಂಗೆಲ್ಲ ಏನೇನೋ ಹೇಳೋವು. ಅಂದರೆ ಆ ವಾತಾವರಣ ನಮ್ಗೆ ಅನಿಸ್ಬಿಟ್ಟಿತ್ತು ಹಂಗೆ. ಹಾಗಾಗಿ ನನಗೇನು ಅಷ್ಟು ಅನಿಸಿಲ್ಲ. ಯಾಕೆ ಹಿಂಗೆ ಹೋಗ್ಬಾರ್ದಿತ್ತು, ಹಂಗೆ ಅದೇ ಬುದ್ಧಿ ಬಂದಾಗ ನಾನು ಆ ಸಂಸ್ಥೆಯಲ್ಲಿ ಉಳ್ಕೊಳಕ್ಕೆ ಶುರುವಾಗಿತ್ತು. ಅದಕ್ಕಿಂತ ಮುಂಚೆ ಆ ಲೈಫ್ ಓಕೆ ನನಗೆ, ಅದೇ ನನಗೆ ಕಷ್ಟ ಅನಿಸಿಲ್ಲ. ಬಿಕಾಸ್ ನಾನು ಇದ್ದಿತ್ತ ವಾತಾವರಣ ಹಂಗೆ. ಕಷ್ಟದ ದಿನಗಳಂತ ನನಗೆ ಅನ್ನಿಸ್ತಾ ಇದ್ದಿಲ್ಲ. ಆಗ ಮಾಡಿದ್ದೀವಿ ಕೆಲಸ, ಅದು ಕಷ್ಟ ಅಂತ ಅನಿಸಿದ್ದಿಲ್ಲ.
ಯಾಕಂದರೆ ಬೆಳೆದಿದ್ದೇ ಅದಲ್ವಾ. ಸೊ ಹಂಗಾಗಿ ಅದು ಕಷ್ಟ ಅಂತ ಅನಿಸಿಲ್ಲ. ಎಲ್ಲರೂ ನೀವು ಕೇಳಿದಾಗ ಈ ಕತೆ ನೀವು ಕೇಳಿದಾಗ ಎಷ್ಟು ಕಷ್ಟಪಟ್ಟಿದ್ದೀರಾ ನೀವು ಅಂತ ಅದು ನಿಮಗನ್ನಿಸುತ್ತೆ. ಯಾಕಂದರೆ ನಾನು ನಡೆದಿರೋ ಅನುಭವಗಳನ್ನ ಹೇಳ್ಕೊತಿರ್ಬೇಕಾದ್ರೆ ಏನ್ರಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಇವರು, ಮೇ ಬಿ ನೀವು ಒಂಥರ ಕಷ್ಟಪಟ್ಟಿದ್ದೀರ, ನಾನು ಇದ್ದಿದ್ದು ನನ್ನ ವಾತಾವರಣ ಅದು ನನಗೆ ಅದು ಕಷ್ಟ ಅನ್ಸುತ್ತೆ, ಓಕೆ ನನಗದು ಓಕೆ. ಸೊ ಈ ಥರದ್ದು ವಾತಾವರಣದಲ್ಲಿ ಬೆಳೆದವ್ ನಾನು. ಇವನು ರಾಜ್ಕುಮಾರ್ ಥರ ಮಾತಾಡ್ತಾನೋ ಇಲ್ವೋ ಅಂತ ಮನಸ್ಸಲ್ಲಿ ಲೆಕ್ಕಾಚಾರ ಆಗ್ತಿರೋ ಜಗ್ಗೆ ಶಿವಲಿಂಗಪ್ಪ ಅವರೇ. ಸೊ ಅದರದ್ದು ಲೋಕ ಅದು ನಾವು ನೋಡಿದಿರೋ ಲೋಕ, ಅದು ಪ್ರಪಂಚನೇ ಬೇರೆ ಸರ್. ಪೊಲೀಸರು ಬಂದು ನಿಮ್ಗೆ ಹೊಡೆಯೋದು ಮಾಡಲ್ವಾ? ತುಂಬ ಇತ್ತು ಸರ್. ನೈಟ್ ಹೊತ್ತೆಲ್ಲ ಮನೆಗಿದ್ರೆ ಹೊಡೆಯೋರು, ಮನೆಗಿದ್ರೆ ಸಾಕು ಎದ್ದು ಓಡೋ. ನಾವು ಪೊಲೀಸ್ ಬರ್ತಿದ್ರೆ ಎದ್ದು ಓಡೋಗ್ಬಿಡ್ತೀವಿ. ಮಲ್ಬಿಟ್ರೆ ಸರ್ ಮಲಗಿದಾಗ ಸರಿಯಾಗಿ ಒದೆ ತಿಂದಿದ್ವಿ. ಅದಾದಮೇಲೆ ಇಲ್ಲಿ ಬರ್ತಾನೆ, ಇಷ್ಟೊತ್ತಿಗೆ ಬರ್ತಾನೆ, ಈ ಟೈಮಿಂಗ್ಸಲ್ಲಿ ಇಲ್ಲಿ ಬರ್ತಾರೆ, ಅದೆಲ್ಲ ಕ್ಲಾರಿಟಿ ಇರ್ತಿತ್ತು ನಮಗೆ. ಬಟ್ ಎಲ್ಲಿ ಮನಿಕೊಬೇಕು ಅದು ನಮಗೆ ಸ್ಟಾರ್ಟಿಂಗ್ ಬಿಗಿನಿಂಗ್ ಏನಾಗುತ್ತೆ, ಅದು ಮನಿಕೊಂಬಿಡ್ತೀವಿ ಸುಮ್ಮನೆ. ಒದೆ ಕೊಟ್ಟಾಗ ಇದೆಲ್ಲಿ ಬರ್ತಾನೆ, ಇಲ್ಲಿ ಬೇಡ, ಇನ್ನು ಬೇರೆ ಜಾಗ ಹುಡುಕು. ನೀವು 10ನೇ ಪ್ಲಾಟ್ಫಾರ್ಮ್ಗೆ ಟ್ರೈನ್ ವಾಶ್ ಮಾಡ್ತಾರೆ, ಅಲ್ಲಿ ಹೋಗಿ ಮನಿಕೊಂಡ್ರು ಒಂದು ಪ್ರಾಬ್ಲಮ್ಮು. ಅಲ್ಲೂ ಬಂದು ಚೆಕಿಂಗ್ ಮಾಡ್ತಿರ್ತಾರೆ, ಯಾವನ ಎಣ್ಣೆ ಹೊಡೆಯಕ್ಕೆ ಬಂದು ನಿಂತು ಕೂತ್ಕೊಂಡು ಅಡ್ಡ ಹಾಕಿರ್ತಾನೆ, ಏರಿಯಾದವ್ರು ಯಾರಾದರೂ ಹಂಗೆ ಅಂತ ಹೇಳ್ಬಿಟ್ಟು. ಅಲ್ಲೂ ರೈಲ್ವೆ ಪೊಲೀಸ್ಗಳು ಅವರು ಬಂದು ಹೊಡೆದವ್ರು ಸಿಕ್ಕಾಬಟ್ಟೆ. ಹೊಡೆಯೋದು ಹೊಡೆಸ್ಕೊಳೋದೆಲ್ಲ ಕಾಮನ್ ಆಗ್ಬಿಟ್ಟೆ ಸರ್. ಅಲ್ಲೇ ಅಂದರೆ ಹೊಡೆದ್ರೆ ನಾವು ಸಮಾಧಾನ, ನಮ್ಮವ್ರು ಯಾರೋ ಅವರೇ ನೆಂಟರು ಅಂತ. ನಮಗೆ ಅವ್ರಿಗೆ ಸಂಬಂಧ ಜಾಸ್ತಿ ಇರ್ತದೆ, ಅದು ನೆಂಟರು ನಮ್ಗೆ ಅವರು, ಪರವಾಗಿಲ್ಲಪ್ಪ ನಮ್ಮವ್ರು ಅವರೇ ಇಲ್ಲಿ ಅಂತ. ಲಾಸ್ಟ್ 2019 ಒಂದು ಶಾರ್ಟ್ ಮೂವಿ ಮಾಡಬೇಕಾಗಿತ್ತು. ಯುರೋಪ್ಗೆ ಕರ್ಕೊಂಡೋದ್ರು ನನ್ನನ್ನು ಮತ್ತು ನನ್ನ ವೈಫ್ನ. ಅಲ್ಲಿ ನನ್ನ ಬಗ್ಗೆ ಒಂದು ವಿಡಿಯೋ ಮಾಡಬೇಕಾಯ್ತು. ಅಲ್ಲಿರೋ ಸ್ಪಾನ್ಸರ್ಸ್ಗಳಿಗೆ ಮತ್ತು ದಾನಿಗಳು ಯಾರಿರ್ತಾರೆ, ಏನು ಫಾರಿನ್ ಫಂಡು ಅಂತ ಹೇಳ್ತೀವಲ್ಲ, ಅಲ್ಲಿ ಯುಗೆನ್ ಡೈನವೆಲ್ಟ್ ಅಂತೇಳಿ ಒಂದು ಸಂಸ್ಥೆ, ಯುಗೆನ್ ಡೈನವೆಲ್ಟ್ ಅಂತ. ಈ ಸಂಸ್ಥೆಯವರು ನನ್ನ ಕರೆದಿದ್ರು, ಬಂದು ನೀವೆಲ್ಲಿ ಮಾತಾಡಬೇಕಾಗತ್ತೆ, ಸುಮಾರು 1 ತಿಂಗಳು ಇರಬೇಕಾಗತ್ತೆ ಅಂತ ಹೇಳಿ. ಆಗಲಿ ಧಾರಾವಾಳವಾಗಿ ಇಂಥ ಅವಕಾಶ ಯಾರು ಬೇಡ ಅಂತಾರೆ. ಸೊ ಹಂಗಾಗಿ ಅದರದ್ದೆಲ್ಲ ಪ್ರೋಸೆಸ್ ಆದಮೇಲೆ ಆ ಶಾರ್ಟ್ ಮೂವಿ ಮಾಡೋದಕ್ಕೆ ಶುರು ಮಾಡಿದ್ರು ಯುರೋಪಲ್ಲಿ. ಅಲ್ಲೆಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಅಂದರೆ ನನ್ನ ಬಗ್ಗೆ ಒಂದು ವಿಡಿಯೋ ಮಾಡಬೇಕಾಗಿತ್ತು, ಒಂದು ಡಾಕ್ಯುಮೆಂಟ್ರಿ. ಅಂದರೆ ನಾನು ಹೆಂಗಿದ್ದೆ, ಹೆಂಗಾದೆ ಅಂತ. ಸೊ ಹೇಗಿತ್ತು ನನ್ನ ಲೈಫು, ಈಗ ಹೆಂಗಿದ್ದೀನಿ ಅಂತ ಒಂದು 3.5 ನಿಮಿಷದಲ್ಲಿ ವಿಡಿಯೋ ಮಾಡಬೇಕಾದ್ರೆ ಅದನ್ನು ಮಾಡಿದೋ. ಅದನ್ನು ಮಾಡೋ ಟೈಮಲ್ಲಿ ನೀವು ನಂಬಲ್ಲ, ಎಲ್ಲೆಲ್ಲಿ ಓಡಾಡಿದ್ದೋ, ಎಲ್ಲೆಲ್ಲಿ ಒದೆ ತಿಂದಿದ್ದೋ, ಎಲ್ಲೆಲ್ಲಿ ಸ್ನಾನ ಮಾಡ್ತಿದ್ದೋ. ಎಲ್ಲಿ ಅಂದರೆ ನಮ್ಮ ಸ್ನಾನ ಮಾಡಿ ಟ್ರೈನ್ ವಾಶ್ ಮಾಡೋಕ್ಕೆ ಬರ್ತದೆ, ಅದೇ ನಮ್ಮ ಸ್ನಾನ ಅಲ್ಲಿ. ಅದು ಅಪರೂಪಕ್ಕೆ ಸ್ನಾನ. ನಮ್ಗೆ ಅದೆಲ್ಲ ಆಟ ಆಡೋದು, ಸ್ನಾನ ಎಲ್ಲ ಸೋಪು ಗಿಪ್ಪೆಲ್ಲ ಇಲ್ಲ, ಸುಮ್ಮನೆ ನೀರಲ್ಲಿ ಆಟ ಆಡೋದು ಅಷ್ಟೇ. ಟ್ರೈನ್ ತೊಳೆಯೋದು, ಟ್ಯಾಪ್ ಆನ್ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಅವೆಲ್ಲ ಶಾರ್ಟ್ಸ್ಗಳೆಲ್ಲ ಅದರಲ್ಲಿ ಹಾಕಿದ್ದೀನಿ. ಅದರಲ್ಲಿ ಹಾಕಿದ್ದೀವಿ. ಆಮೇಲೆ ಎಲ್ಲೇ ತಿರುಗಾಡ್ತಿದ್ದೋ, ಹೋಟ್ಲಿಗೆ ಕೆಲಸಕ್ಕೆ ಹೋಗಿತ್ತು, ಅಲ್ಲೆಲ್ಲ ತಟ್ಟಲ್ಲಿ ಯಾರೋ ತಿಂದ್ಬಿಟ್ಟಿರೋ ತಿಂತದಿತ್ತು ಸಮ್ಟೈಮ್ಸು. ಸಿಕ್ಕಾಬಿಟ್ಟು ಆ ವಿಡಿಯೋ ಮಾಡೋ ಟೈಮೆಲ್ಲ ಅನಿಸ್ತಿದ್ದು, ಹೆಂಗೆಲ್ಲ ಓಡಾಡಿದ್ದೀನಿ, ಹೆಂಗೆಲ್ಲ ಮಾಡಿದ್ದೀನಿ. ನನ್ನ ಕೆಲವು ಟೈಮ್ ಅನಿಸುತ್ತೆ, ನನ್ನ ಹೆಜ್ಜೆ ಗುರ್ತೇನೋ ಇದ್ಬಿಟ್ಟಿದ್ರೆ ನಿಜ ಎಲ್ಲೆಲ್ಲಿ ಓಡಾಡಿದ್ದೆ ನನಗೆಲ್ಲ ಗೊತ್ತಾಗ್ಬಿಡೋದಲ್ಲ ಸರ್. ಅದೊಂದು ಟೈಮನ್ನು ನೆನಪಾಯಿತು ನಾನು ಓಡಾಡಿರೋ ಜಾಗ. ಇನ್ನೊಂದು ಟೈಮು ಪ್ರಯಾಣಿಕರ ಗಮನಕ್ಕೆ ಅಂತ ಹೇಳಿ ಒಂದು ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಮಾಡಿದೆ. ನನ್ನ ಪೋಸ್ಟರು ನಾಯಕ ನಟನಾಗಿ ಅಂತ ನಂದೇ ಒಂದು ಸಿಂಗಲ್ ಪೋಸ್ಟರ್ ಇಡೀ ಗಾಂಧಿನಗರ ಸುತ್ತ ಎಲ್ಲ ಕಡೆ ಪೋಸ್ಟ್ ಹಾಕಿದೆ ಸರ್. ಇಮ್ಯಾಜಿನ್ ಮಾಡಿ, ಭಿಕ್ಷೆ ಬೇಡ್ಕೊಂಡು ತಿರುಗಾಡ್ತಿದ್ದವನು, ಏನೂ ಇಲ್ದಂಗೆ ತಿರುಗಾಡ್ತಿದ್ದವನು, ನನ್ನ ಪೋಸ್ಟ್ ಅಲ್ಲಿ ಗೋಡೆ ಮೇಲೆ ನೋಡಿದಾಗ ಹೆಂಗೆ ಅನಿಸುತ್ತೆ ಅಂತ ಆಶ್ಚರ್ಯ ಆಗೋದು ಸರ್. ಇವತ್ತು ಆ ಪೋಸ್ಟರ್ ತೆಗೆದು ಇಟ್ಕೊಂಡಿದ್ದೀನಿ, ಒಂದು ರೋಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ ಪೋಸ್ಟ್ ಇಡೀ ಗಾಂಧಿನಗರದ ಎಲ್ಲ ಕಡೆನೂ ಓಡಾಡ್ತಿತ್ತು. ನನಗೆ ಆಹಾ ಹೆಂಗಿತ್ತು. ನಮ್ಮ ಫಾದರು ನಮ್ಮ ಗಾಂಧಿನ ಡಾನ್ ಬಾಸ್ಕೋ ವಾಲ್ಗೇನೆ ಅಂಟಿಸ್ಬಿಟ್ಟಿದ್ದಾರೆ. ಅವ್ರ ಫಾದರ್, ಲೋಕೇಶ್ ಸಿ ಯುವರ್ ಪೋಸ್ಟರ್ ಇನ್ ಅವರ್ ವಾಲ್, ಇನ್ ಅವರ್ ಡಾನ್ ಬಾಸ್ಕೋ ವಾಲ್ ಅಂತ ಕಳ್ಸವ್ರೆ. ಎಸ್ ಫಾದರ್, ಐ ಡಿಡ್ ಇಟ್ ಸಮಥಿಂಗ್, ಏನೋ ಒಂದು ಮಾಡಿದ್ದೀನಿ ಫಾದರ್, ಖುಷಿ ಆಗ್ತೈತೆ, ಬಟ್ ಸ್ಟಿಲ್ ಐ ಹ್ಯಾವ್ ಟು ಡೂ ಸೋ ಮೆನಿ ಥಿಂಗ್ಸ್ ಫಾದರ್. ಏನೋ ಒಂದು ಮಾಡಬೇಕು, ಏನೇನೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಫಾದರ್, ಡೆಫಿನೆಟ್ಲಿ ಮಾಡ್ತೀನಿ ಫಾದರ್, ಬಿಡಲ್ಲ. ಈಗ ಶುರು ಆಗಿದೆ ನನ್ನ ಕನಸು, ಈಗ ಮಾಡ್ತೀನಿ ಫಾದರ್, ಡೆಫಿನೆಟ್ಲಿ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳ್ತಿದ್ದೆ. ಫೇಸ್ಬುಕ್ ಅಲ್ಲಿ ಎಂತೆಂತ ವಿಷಯಗಳೆಲ್ಲ ಬರುತ್ತೆ ಗೊತ್ತಾ. ಮೊನ್ನೆ ಅವನು ಫೇಸ್ಬುಕ್ ಲೈವ್ ಸೆಷನ್ ಮಾಡ್ಕೊಂಡ. ಸೊ ಆವಾಗ ಆ ಟೈಮಲ್ಲಿ ನೆನಪಾದಂಥದ್ದು, ಅಂದರೆ ಎಲ್ಲೆಲ್ಲಿ ಓಡಾಡ್ತಿದ್ದೆ, ಹೆಂಗೆಲ್ಲ ಮಾಡ್ತಿದ್ದೆ, ಅದೆಲ್ಲ ಮನೆಗೆ ಕಳಿಸ್ತು. ಅಲ್ಲಿ ಯುರೋಪ್ಗೆ ಹೋದಾಗ ಆಸ್ಟ್ರಿಯಾ ಅಂತ ಒಂದು ಯುರೋಪ್ ಹೋಗಿದ್ರಿ. ಆಸ್ಟ್ರಿಯಾದಲ್ಲಿ ಒಂದಿಗೆ ಕ್ಲಾಸ್ ನನಗೆ ಇಂಗ್ಲೀಷ್ ಅಷ್ಟು ಬರಲ್ಲ, ಟಸ್ಸು ಬಸ್ಸು ಬಟ್ಲರ್ ಇಂಗ್ಲೀಷೇ. ಸೊ ನಾನು ಹೇಳಿದೆ ನನ್ನ ವೈಫ್ನೂ ಕರ್ಕೊಂಬತ್ತೀನಿ, ಅವ್ಳಿಗೊಂದು ಫಾರಿನ್ ಟ್ರಿಪ್ ಆದಾಗತ್ತೆ, ಪ್ಲೀಸ್ ನೋಡಿ, ಬೇಕಾದ್ರೆ ನಾವು ಒಂದು ಸೈಡ್ ನಾವು ನೋಡ್ಕೊತೀವಿ, ಇನ್ನೊಂದು ಸೈಡ್ ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಅವರು ಇಟ್ಸ್ ಓಕೆ ವಿಲ್ ಡೂ ಸ್ಪಾನ್ಸರ್ ಹಂಗೆ ಹೆಂಗಂದ್ರು. ಓಹ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ನಾವು ಫುಲ್ ಖುಷಿ. ಅಯ್ಯೋ ಅದು ಗೊತ್ತಾ ಯಾರಿಗಿಲ್ಲ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್, ಐ ಥಾಟ್ ಐ ಹ್ಯಾವ್ ಟು ಗಿವ್ ಸಮಥಿಂಗ್ ಟು ಯು ಅಂದ್ಕೊಂಡೆ, ಬಟ್ ಯು ಆರ್ ಗಿವಿಂಗ್ ಮಿ ಮನಿ, ಐ ಆಮ್ ಸೋ ಥ್ಯಾಂಕ್ ಯು ಫುಲ್ಲು ಅಂತ ಹೇಳ್ಬಿಟ್ಟು ಏನೋ ಹೇಳಿದೆ. ಅಂದರೆ ಅವ್ರು ನಮಗೆ ದುಡ್ಡು ಕೊಡಿಸಿದ್ರು, ಆಲ್ಮೋಸ್ಟ್ 1 ಲಕ್ಷ ಕೊಟ್ಟಿದ್ರು. ಅಲ್ಲೋಗಿ ದುಡ್ಡು ಬಂದಕ್ಕೆ ಅವರೇ ದುಡ್ಡು ಕೊಟ್ಟರು 1 ಲಕ್ಷ. ಸೊ ಅಲ್ಲಿ ಸುಮಾರು ಜನ ಬಂದಿದ್ದರು, ಅವ್ರಿಗೆ ಹೇಳಿದೆ
I am Lokesh from Bangalore, from India. So I am representing this Bosco, Don Bosco. I'm really so happy because of today I'm here. So many years back I was there in the street actually. Now I am here ಅಂತ ಹೇಳ್ಬಿಟ್ಟು ಹಸು ಬಸ್ಸು ಅಂತ ಇಂಗ್ಲೀಷಲ್ಲಿ ಹೊಡೆದ್ಬಿಟ್ಟು ಏನು ಎಲ್ಲ ಎದ್ದು ನಿಂತ್ಕೊಂಡು ಚಪ್ಪಾಳೆ ಫುಲ್ಲು ಚಪ್ಪಾಳೆ. ನಾನು ಗುರು ಯಾವ ಜಾಗದಲ್ಲಿದ್ದೆ, ಫಾರಿನಿಗೆ ಬಂದೆ, ಅದು ಹೆಂಡ್ತಿ ಜೊತೆ. ಫಾರಿನ್ ಟ್ರಿಪ್ಪು ಆಯಿತು, ನನ್ನ ಕನಸು ಇಲ್ಲೂ ಹೇಳ್ಕೊಂಡಂಗೆ ಆಯಿತು, ಮುಗೀತು ಸಾಕು. ಅಲ್ಲೂ ಒಂದು ಕಡೆ ಫ್ಲ್ಯಾಶ್ ಆಗಿತ್ತು, ಸಿನಿಮಾ ಮಾಡಬೇಕು ಇದ್ರ ಬಗ್ಗೆ ಅಂತ. ಸಿನಿಮಾ ಮಾಡಬೇಕು ಅಂತ ಇತ್ತು ಬೀದಿ ಮಕ್ಕಳ ಬಗ್ಗೆ. ಅಲ್ಲಿ ಹೋದ್ಮೇಲೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಕ್ತು. ಇನ್ನು ಎಷ್ಟೋ ಜನಗಳಿಗೆ ಇದು ವಿಚಾರಗಳು ತಲುಪಬೇಕು. ನಂತರ ವ್ಯಕ್ತಿಗಳು, ನಾನು ಒಬ್ಬನೇ ಆಗಿಲ್ಲ, ಈ ಥರದ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ನಂತರನೇ ಸಕ್ಸಸ್ ಸ್ಟೋರಿಗಳು ಅಂತ ಹೇಳ್ತಾರೆ. ಈಗ ನಂದು ಡಾನ್ ಬಾಸ್ಕೋದವ್ರು ಒಂದು ಬುಕ್ ಬರೆದ್ರು, 40 ಡೈಮಂಡ್ಸ್ ಅಂತೇಳಿ ಒಂದು ಬುಕ್ ಬರೆದಿದ್ದಾರೆ, 40 ವಜ್ರಗಳು ಅಂತೇಳಿ. ಆ 40 ವಜ್ರಗಳಲ್ಲಿ ನಂದು ಒಂದು ವಜ್ರ, ನಂದು ಒಂದು ಕತೆ ಬರ್ತಿದ್ದಾರೆ. ಆ 40 ಇನ್ನೂ 39 ಕತೆಗಳಿದ್ದಾವೆ, ಸಕ್ಸಸ್ ಸ್ಟೋರೀಸ್. ಅವ್ರಿಗೆ ಏನು ಬೇಕಾದ್ರೆ ಆಗ್ಬೋದಿತ್ತಲ್ಲ. ಅದು ಬೇರೆ ಬುಕ್ಕು ಇದೆ, ನನ್ನ ಹತ್ರ ಇದೆ, ಕೊಡಿ. 39 ವಜ್ರಗಳನ್ನ ಮೀಟ್ ಮಾಡಿ ಎಂಟ್ರಿ ಮಾಡೋಣ, ಸಕ್ಕತ್ತಾಗಿದೆ. ಸೊ ಹಂಗಾಗಿ ಅವ್ರ ಬಗ್ಗೆ ಭಾಳ ಅದ್ಭುತವಾಗಿ ಕನಸು ಕಟ್ಕೊಂಡು ಅವ್ರ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ಹೇಳಿ ಸ್ಕ್ರಿಪ್ಟ್ ವರ್ಕ್ ಆಗಿ ಸಾಂಗ್ ಎಲ್ಲ ಬರೆದು ಮಾನಸವಳ್ಳ ಅಂತ ಅವ್ರ ಕೆಲ ಡಿಸ್ಕಸ್ ಮಾಡಿ ಮ್ಯೂಸಿಕ್ ವರ್ಕ್ ಮಾಡಿ ಎಲ್ಲವೂ ನಡೀತಾ ಇದೆ. ಮಸ್ತ್ ವರ್ಕ್ ನಡೀತಾ ಇದೆ. ಬೀದಿಯ ಕೆಲವು ಮರೆಯಲಾರದ ಘಟನೆಗಳು ಹೇಳಿ ಸರ್. ಯಾವುದೂ ಮರೆಯೋಕ್ಕಾಗಲ್ಲ ಸರ್. ಬೀದಿ ಲೈಫೇ ನನಗೆ ಸರ್, ಏನು ಎಷ್ಟೋ ಅಮಾಯಕರುಗಳು ಪಾಪ ಲೈಫ್ಗಳನ್ನ ಹುಡುಕೊಬೇಕು, ಲೈಫ್ನ ಕಂಡ್ಕೊಬೇಕು ಅಂತ ಬರ್ತಾರೆ, ಏನೇನೋ ಆಗ್ಬಿಟ್ಟು ಹೋಗ್ಬಿಡ್ತಾರೆ, ಅಧ್ವಾನ ಆಗ್ಬಿಡ್ತಾರೆ ಸರ್, ತುಂಬ ಅಧ್ವಾನ ಆಗ್ಬಿಡ್ತಾರೆ. ಸರ್ ಅಧ್ವಾನ ಇದ್ದವ್ರು ಯಾರದ ಒಂದು ಘಟನೆ ಸರ್, ಅವ್ರಿಗೆ ಏನಾಗಿದೆ ಅಂದರೆ ನಮ್ಮಲ್ಲೇ ಕರ್ಕೊಂಬಂದು ಟ್ರೈನಿಂಗ್ ಎಲ್ಲ ಕೊಟ್ಟವ್ರೆ. ಟ್ರೈನಿಂಗ್ ಎಲ್ಲ ಕೊಟ್ಟು ವೆಲ್ಡಿಂಗ್ ಟ್ರೈನಿಂಗ್ ನಮ್ಮಲ್ಲಿ ಡಾನ್ ಬಾಸ್ಕೋದಲ್ಲಿ ಕಾರ್ಪೆಂಟ್ರಿ, 2 ವೀಲರು, ಬುಕ್ ಬೈಂಡಿಂಗು, ಟೈಲರಿಂಗು, ಪ್ರಿಂಟಿಂಗ್ ಪ್ರೆಸ್ಸು ಎಲ್ಲವೂ ಟ್ರೈನಿಂಗ್ಗಳಿದ್ದಾವೆ. ಅವ್ರುಗಳು ಚೆನ್ನಾಗಾಗಲಿ, ಸೊಸೈಟಿಯಲ್ಲಿ ಚೆನ್ನಾಗಿರಲಿ ಅಂತಲೇ ಪ್ರಯತ್ನ ಮಾಡೋ ಸಂಸ್ಥೆಗಳು, ಯಾವುದೇ ಸಂಸ್ಥೆ ಆಗಲಿ ಅವರು ಸೊಸೈಟಿಯಲ್ಲಿ ಚೆನ್ನಾಗಿರಲಿ ಅಂತೇಳಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಕರ್ಕೊಂಬಂದು ವೆಲ್ಡರ್ ಆಗಿ ಅವ್ರನ್ನ ಜಾಬ್ ಪ್ಲೇಸ್ಮೆಂಟ್ ಮಾಡಿ ಹೋಮ್ ಪ್ಲೇಸ್ಮೆಂಟು ಮಾಡಿರ್ತಾರೆ. ಅವ್ರುಗಳು ಅಧ್ವಾನ ಆಗ್ಬಿಡ್ತಾರೆ ಮತ್ತೆ. ಯಾಕಂದರೆ ಮತ್ತೆ ಹೇಳೋರು ಕೇಳೋರು ಇರಲ್ವಲ್ಲ ಸರ್. ನಿಮ್ಗಾದರೆ ಸಂಸ್ಥೆ ಇದ್ದಾಗ ನೀನು ಬೆಳಗ್ಗೆ ಎದ್ದೇಳಬೇಕು, ಕೇಳ್ತಾರೆ ಯಾಕಪ್ಪ ಇವತ್ತು ಲೇಟಾಗಿ ಬಂದೆ, ಯಾಕಪ್ಪ ಲೇಟಾಗಿ ಎದ್ದೆ, ಊಟ ಮಾಡ್ದೇನೋ ಎಲ್ಲ ಕೇಳ್ತಾರೆ. ಅಂಥವ್ರನ್ನ ಬೀದಿಯಲ್ಲಿ ಇದ್ದವ್ರನ್ನ ನೀನು ನೇರವಾಗಿ ತೊಗೊಂಡೋಗಿ ಒಂದು ಮನೆಗೆ ಹಾಕ್ಬಿಟ್ಟು ನೀನು ಇಲ್ಲಿರೋ ನೀನೇ ದುಡ್ಕೊಂಡು ತಿನ್ನು ಅಂದರೆ ತಿಂಗಳು ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು ಅಂದಾಗ ಹೆಂಗಿರ್ತದೆ ಯೋಚನೆ ಮಾಡಿ. ಯಾವನು ಬೇಕಿದೆಲ್ಲ ಅಂತ ಓಡೋಗ್ಬಿಡ್ತಾರೆ. ಆ ಥರ ಓಡೋದವ್ರು ತುಂಬ ಜನ ಇದ್ದಾರೆ. ಹೋದರೆ ಹಾಳಾಗ್ತಾರೆ, ಮತ್ತೆ ಹಾಳು. ನನಗೆ ಗೊತ್ತಿರೋ ಪ್ರಕಾರ ಹೆಸರು ಬೇಡ, ಬಟ್ ಅವರು ಈ ಪೇಪರ್ ಕಟ್ಟಿಂಗ್ಸ್ಗಳನ್ನ ಮಾಡಿಕೊಂಡು ಭರತನಾಟ್ಯಂ ಡ್ಯಾನ್ಸ್ ಇದೆಯಲ್ಲ ಸರ್, ಪೋಸ್ಗಳು, ಜಸ್ಟ್ ಪೋಸ್ಗಳು, ಆ ಪೋಸ್ಗಳನ್ನ ಕಟ್ ಮಾಡಿಕೊಂಡು ಡ್ಯಾನ್ಸ್ ಕಲ್ತಿರೋದು ಯಾರಾದ್ರೂ ನೋಡಿದ್ದೀರಾ ನೀವು? ಬರೀ ಪೋಸ್ಗಳನ್ನ ನೋಡ್ಕೊಂಡು ಕಟ್ ಮಾಡ್ಕೊಂಡು ಭರತನಾಟ್ಯಂ ಡ್ಯಾನ್ಸ್ ಕಲ್ತಿರೋದು. ಒಳ್ಳೆ ಅದ್ಭುತ ವ್ಯಕ್ತಿ. ಎಲ್ಲ ಒಂದು ಕಡೆ HIV ಬಂದು ಸತ್ತೋಗ್ಬಿಟ್ರು. ಅದು ಹೇಗಾಯಿತು, ಆ ವ್ಯಕ್ತಿಗೆ ಹೆಂಗೆ ಬಂತು? HIV ಬಂದಿತ್ತು ಕೆಟ್ಟದಂತಲ್ಲ, ಅದನ್ನು ಅದ್ಭುತ ವಾಸೆ ಮಾಡ್ಕೊಂಡು ಯಾವುದೋ ಒಂದು ಸೆಂಟ್ರಲ್ಲಿ ಹೋಗಿ ಇದ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡು ಏನೋ ಒಂದು ಮಾಡ್ಕೊಂಡು ಹೋಗ್ಬಿಡ್ತು. ಮತ್ತೆ ಬ್ಯಾಕ್ ಟು ಸ್ಟ್ರೀಟಿಗೆ ಹೋದಾಗ ಅಥವಾ ಎಲ್ಲೋ ಒಂದು ಕಡೆ ಹೋದಾಗ ಅಥವಾ ಜಾಬ್ ಪ್ಲೇಸ್ಮೆಂಟ್, ಹೋಮ್ ಪ್ಲೇಸ್ಮೆಂಟ್ ಮಾಡಿದಾಗ ಸರಿಯಾದ ಚಿಕಿತ್ಸೆಗಳು ತೊಗೊಂಡು ಏನೂ ಮಾಡೋಕ್ಕಾಗದೆ ಸೂಸೈಡ್ ಮಾಡಿ ಸತ್ಕೊಂಡ್ರು. ಏನಾಯಿತು ಅಂತ ಗೊತ್ತಿಲ್ಲ. ಆಮೇಲೆ ವೆಲ್ಡಿಂಗ್ ಮಾಡಿಕೊಂಡು ಸುಮಾರು ಜನ ವೆಲ್ಡಿಂಗ್ ಕೆಲಸಕ್ಕೆ ಹೋಗ್ಬಿಟ್ಟು ಅಲ್ಲಿ ಯಾವುದೋ ಚಟಗಳು ಇಟ್ಕೊಂಡು ಬಾಡಿಗೆ ಕಟ್ಟೋಕ್ಕಾಗದೆ ಅಲ್ಲಿ ಓನರ್ ಹತ್ರ ಜಗಳ ಆಡ್ಕೊಂಡು ಏನೋ ಮಾಡ್ಕೊಂಡು ಜೀವನಗಳು ಹಾಳು ಮಾಡ್ಕೊಂಡು ಹೋಗಿರೋದು ತುಂಬ ಕೇಸ್ಗಳಿದ್ದಾವೆ. ಈ ಥರ ಜೊತೆಲಿ ಇದ್ದವರೇ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಆಮೇಲೆ ಇವತ್ತು ಒಬ್ಬರು ಪ್ರೊಫೆಸರ್ ಆಗಿದ್ದಾರೆ, ಬಸವರಾಜ್ ಅಂತ ಹೇಳಿ ಒಬ್ಬರು. ಈಗ ನಂತರ ನಾನು ಹಿಂಗೆ ಒಬ್ಬರು ಬಸವರಾಜ್ ಅಂತ ಸುಮಾರು ಕಾಲೇಜ್ಗಳಲ್ಲಿ ಅವ್ರು ಲೆಕ್ಚರಾಗೂ ವರ್ಕ್ ಮಾಡಿದ್ದಾರೆ. ಇನ್ನೊಬ್ಬ ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡು ಕೆಲಸ ಇವಾಗಲೂ ಮಾಡ್ತಿದ್ದಾನೆ, ಚೆನ್ನಾಗಿದ್ದಾನೆ. ಇನ್ನೊಬ್ಬ ಟ್ರೈನರ್ ಆಗಿದ್ದಾನೆ. ನಂತರನೇ ಒಬ್ಬ ಟ್ರೈನರು ಮಂಜು ಅಂತೇಳಿ, ದೇವಿರಿ ಮಂಜು ಅಂತೇಳಿ, ದೇವಿರಿ ಅಂತ ಒಂದು ಸಿನಿಮಾ ಬಂತು, ರಾಜ್ಯ ಪ್ರಶಸ್ತಿ ವಿಜೇತ. ಆತ ಈಗ ಒಂದು ಮನೆ ಮಾಡಿಕೊಂಡು ತನ್ನ ಜೀವನ ನಡೆಸ್ಕೊಂಡು ಹೋಗ್ತಿದ್ದಾನೆ ಆರಾಮಾಗಿ. ಟ್ರೈನರ್ ಕವಿತಾ ಲಂಕೇಶ್ ಅವ್ರದ್ದು, ಅದ್ರಲ್ಲಿ ಮಂಜು ಅಂತ ಇದ್ದಾನೆ, ಅವನೇ ಮೇಯ್ನ್ ಪಾತ್ರದಲ್ಲಿ, ಅವ್ರ ಜೊತೆನೇ ಇದ್ದ. ಆ ಹುಡುಗ ಇವಾಗ ದೊಡ್ಡನಾಗಿ ಅವನು ಟ್ರೈನರ್ ಆಗಿ ವರ್ಕ್ ಮಾಡ್ತಿದ್ದಾನೆ ಒಂದು ಸಂಸ್ಥೆಗಳಲ್ಲಿ. ಅವನೇ ಫ್ರೀಲಾನ್ಸರ್ ಆಗಿ ಒಂದು ಫುಟ್ಬಾಲ್ ಟೂರ್ನಿಮೆಂಟ್ಗಳು ಮತ್ತು ಕ್ಲಬ್ ಮಾಡಿಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದಾನೆ. ಕಣ್ಣೆದುರುಗಡೆ ಇದ್ದವರು ಇವರೆಲ್ಲ ಕಣ್ಣೆದುರು. ಸುಮಾರು ಜನ ಹಾಳಾದವರು ಇದ್ದಾರೆ, ಒಳ್ಳೆಯರಾದವರು ಇದ್ದಾರೆ. ಅಂದರೆ ಯಾವುದು ಬೇಕು ಯಾವುದು ಬೇಡ ಅಂದರೆ ಡಿಸೈಡ್ ಮಾಡೋದೇ ವ್ಯಕ್ತಿಯಲ್ಲಿರೋದು. ಯಾರು ಬೇಕಾದ್ರೂ ಬುದ್ಧಿ ಫ್ರೀಯಾಗಿ ಕೊಡ್ಬೋದು, ಫ್ರೀ ಸಜೆಷನ್ಸ್ ಕೊಡ್ಬೋದು, ಎಲ್ಲ ಮಾಡ್ಬೋದು. ಬಟ್ ನನ್ನ ಒಳಗಡೆ ಅದು ಇದೆಯಾ, ತೊಗೊಳಕ್ಕೆ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಇದೆಯಾ, ತುಂಬ ಇಂಪಾರ್ಟೆಂಟ್ ಅದು. ಅಕ್ಸೆಪ್ಟ್ ಮಾಡಿಕೊಂಡು ಮುಂದಕ್ಕೆ ಹೋದ್ರೆ ಸ್ವಲ್ಪ ಜನ, ಯಾವುದು ಬೇಡ ಅಂದ್ಕೊಂಡು ಹೋದವ್ರು ತುಂಬ ಜನ ಇದೆ.
ಸೊ ಮರೆಯಲಾಗದ ಘಟನೆಗಳು ಹೇಳಿದ್ನಲ್ಲ ಸರ್, ಈ ಥರ ತುಂಬ ಇನ್ಸಿಡೆಂಟ್ಗಳಿದೆ. ನಾವು ಪೇಪರ್ ಹಾಕೊಂಬರ್ತಿರ್ಬೇಕಾದ್ರೇ ರೋಡ್ ಸೈಡಲ್ಲಿ ಮನಗಿರೋ ಅವ್ರಿಗೆ ಪೊಲೀಸು ಬಂದು ಹೊಡೆದಿರೋದು, ಎತ್ತಾಕೊಂಡು ಹೋಗಿರೋ, ಸುಮ್ಮನೆ ಎತ್ತಾಕೊಂಡು ಹೋಗೋದು, ಸುಮ್ಮನೆ ಎತ್ತಾಕೊಂಡು ಹೋಗೋದು, ಯಾವುದಾದ್ರು ಕೇಸ್ಗಳ ಮೇಲೆ ಎತ್ತಾಕೊಂಡು ಹೋಗೋದು. ಆ ಟೈಮಲ್ಲಿ ನಮ್ಗೆ ಅದು ಗೊತ್ತಿಲ್ಲ, ಏನಕ್ಕೆ ಎತ್ತಾಕೊಂಡು ಹೋಗ್ತಾರೆ ಅಂತಲೂ ಗೊತ್ತಿಲ್ಲ. ನಾನು ವೈಶ್ಯವಾಟಿಕೆ ಮಾಡಿದಂಥರಲ್ಲ, ಅವ್ರಿಗೊಂಥರ ಹಿಂಸೆಗಳು ಕೊಡ್ತಿದ್ದಿತ್ತು. ಜನಗಳು ಬರೋದು, ಯಾಕೆ ಇವ್ರಿಗೆ ಹಿಂಸೆ ಕೊಡ್ತಾರೆ, ಯಾಕೆ ಹಿಂಸೆ ಕೊಡ್ತಾರೆ, ಯಾಕೆ ಇವ್ರನ್ನ ಈ ಥರ ನೋಡ್ತಾರೆ, ಏನಕ್ಕೆ ಇಷ್ಟೊಂದು ಕಷ್ಟ ಕೊಡ್ತಾರೆ ಇವ್ರಿಗೆಲ್ಲ ಅಂತ ಅನಿಸ್ಬಿಡುತ್ತೆ. ಆಮೇಲೆ ಈ ರೋಲ್ ಕಾಲ್ ಮಾಡುವಂಥ ಹಾಗೆಲ್ಲ ತುಂಬ ದಂಧೆಗಳು ಸರ್, ಎಲ್ಲ ಸುಮ್ಮನೆ ದಂಧೆಗಳು ಮಾಡುವಂಥದ್ದು. ದಂಧೆಗಳಂದರೆ ಬಂದು ರೋಲ್ ಕಡೆ ಅಂಗಡಿ ಇಕ್ಕಿದ್ರೆ ಏನಕ್ಕೆ ಹಾಕಿದೆ ತೆಗೆಯೋ ಮಾಮೂಲಿ ತೆಗೆಯೋ ಅನ್ನೋದು, ಇವೆಲ್ಲ ಆ ಟೈಮಲ್ಲಿ ತುಂಬ ಇರ್ತಿತ್ತು. ಪುನಃ ಆ ಥರದ್ದು ಯಾವುದೂ ಇಲ್ಲ, ಕಾಣಿಸಲ್ಲ. ಇದು ಇರ್ಬೋದೇನೋ ಗೊತ್ತಿಲ್ಲ, ಯಾಕಂದ್ರೆ ಆ ಪ್ರಪಂಚ ಬಿಟ್ಟು ಬಂದುಬಿಟ್ಟಿದ್ದೀನಿ. ಆ ಪ್ರಪಂಚ ಬಿಟ್ಟು ಬಂದಾಗಿಂದ ನನಗೆ ಯಾವುದೋ ಒಂದು ವಾತಾವರಣದಲ್ಲಿ ಇದ್ದೀನಿ, ಬೆರೀತಾ ಇದ್ದೀನಿ. ಸೊ ವಾತಾವರಣ ಬಿಟ್ಟು ನೀವು ಬೇರೆ ಜಗತ್ತಿಗೆ ಬಂದಿದ್ದು ಯಾವಾಗ? ನನಗೆ ಬುದ್ಧಿ ಬಂದಾಗಿಂದ ಸರ್. ಡಾನ್ ಬಾಸ್ಕೋ ಸಂಸ್ಥೆಯಲ್ಲಿ ಯಾವಾಗ ಬಂದು ಆ ಪ್ರಪಂಚ ಡಾನ್ ಬಾಸ್ಕೋ ಎಂಟ್ರಿ ನನಗೆ ಚಿಕ್ಕ ವಯಸ್ಸಿಂದನೂ ಇದೆ ಪರಸ್ಪರ, ಬಟ್ ಸುಮಾರು ಸತಿ ಬಿಟ್ಟು ಹೋಗಿದ್ದೀನಿ, ಬಂದಿದ್ದೀನಿ. ನನಗೆ ಈ ಫಸ್ಟ್ ಪಿ ಯು ಸಿ 10th ಈ ಹೊಸಪೇಟೆ ಡಾನ್ ಬಾಸ್ಕೋ 10th ಕಳಿಸಿದಾಗ ನನಗೆ ಅಲ್ಲಿಂದ ಇರಬೇಕು ಅಂತ ಅನಿಸಿತ್ತು. ಯಾಕಂದರೆ ಟೈಲರಿಂಗ್ ಜಾಬ್ ಕಲಿಸ್ಕೊಟ್ಬಿಟ್ಟಿದ್ರು, ಟೈಲರಿಂಗ್ ಮಾಡ್ತಿದ್ದೆ ಚೆನ್ನಾಗಿ. ಇಲ್ಲಿ ಶ್ರೀರಾಮ್ಪುರದಲ್ಲಿ KG ಲೆಕ್ಕಕ್ಕೆ ಬಟ್ಟೆ ಸಿಗುತ್ತೆ ನಮಗೆ. ಆ ಜಾಗದಲ್ಲಿ ಒಂದು ಅಂಗನವಾಡಿ ಇತ್ತು. ಅಂಗನವಾಡಿಯಲ್ಲಿ ಲೇಡೀಸ್ಗಳಿಗೆಲ್ಲ ಸುಮಾರು ಜನಕ್ಕೆಲ್ಲ ಟೈಲರಿಂಗ್ ಹೇಳ್ಕೊಡ್ತಿದ್ದೆ ನಾನು. ಯಾವಾಗ ಒಂದು ನೋಟ್ಸ್ ಎತ್ಕೊಂಡು ಹೋಗ್ಬಿಟ್ರು, ನಾನು ನೋಟ್ಸ್ ಮಾಡಿದ್ದೆ ಆ್ಯಕ್ಚುಲಿ. ಈ ಚಿಕ್ಕದೊಂದು ಸ್ಕೇಲೆಲ್ಲ ಬರುತ್ತೆ, ಅದೆಲ್ಲ ಹಾಕ್ಕೊಂಡು ನೋಟ್ಸ್ ಮಾಡಿದ್ದೆ. ಆ ನೋಟ್ಸ್ ಯಾವಾಗ ಎತ್ಕೊಂಡು ಹೋದ್ರೆ ಅವಾಗ ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಹೋಯಿತು. ಈ ಇಂಟ್ರೆಸ್ಟ್ ಆಸಕ್ತಿನೂ ಹೋಗ್ಬಿಡ್ತೆ ನನಗೆ. ಆಮೇಲೆ ಯಾಕೆ ನಾನು ಸ್ಟಡಿ ಮಾಡಬಾರ್ದು ಅಂದ್ಕೊಂಡೆ, PUC ಕಂಟಿನ್ಯೂ ಸ್ಟಡಿ ಮಾಡಿಕೊಂಡು ಆಮೇಲೆ ಲಾ ಮಾಡಬೇಕು, ಅವ್ರ ಮೇಲೆ ಕೇಸ್ ಹಾಕಬೇಕು, ಲಾ ಮಾಡಬೇಕು ಅಂತ ಹೇಳ್ಕೊಂಡು ಲಾ ಶುರು ಮಾಡಿದಾಗ ಪ್ರೊಫೆಸರ್ ಕೆಂಪೇಗೌಡರು ಅಂತ ಹೇಳ್ಬಿಟ್ಟು ಅವ್ರು ನನಗೆ ಸಹಾಯ ಮಾಡಿದ್ರು, ವಿವೇಕಾನಂದ ಲಾ ಕಾಲೇಜವರು. ಸೊ ನನಗೆ ಅವರು ತುಂಬ ಹೆಲ್ಪ್ಫುಲ್ ನನಗೆ ಅವರು. ಇವಾಗಲೂ ಆ ಕಾಲೇಜ್ಗೆ ಡ್ರಾಮಾ ಹೇಳ್ಕೊಡೋಕೆ ಹೋಗ್ತೀನಿ. ಮೊನ್ನೆ ನಾನು ಹೋಗಿದ್ದೆ, ಬಂದೆ, ಆನಂದನಿಗೆ ಮತ್ತೆ ಹೇಳಿದೆ, ಅಣ್ಣ ಸ್ವಲ್ಪ ಡ್ರಾಮಾ ತೊಗೊಂಬಿಡೋಣ ಅಂತ ಹೇಳಿದೆ. ಮತ್ತೆ ಮೊನ್ನೆ ಹೋಗಿದ್ದಾರೆ ಅವರು ಡ್ರಾಮಾ ಹೇಳ್ಕೊಳಕ್ಕೆ. ಬಾಂಧವ್ಯ ಹಂಗೆ ಇದೆ. ನಾನು ನಡೆದು ಬಂದ ದಾರಿಯಲ್ಲಿ ನನಗೆ ಸಿಕ್ಕಂಥ ಅದ್ಭುತವಾದ ವ್ಯಕ್ತಿಗಳು ಯಾರ್ಯಾರಿದ್ದಾರೋ ಅವ್ರಿಗೆಲ್ಲವೂ ದಿನ ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಯಾಕಂದರೆ ನನ್ನ ಈ ಒಂದು ಶೇಪ್ಗೆ, ಈ ಒಂದು ನಡವಳಿಕೆಗೆ ಅವರೇ ಕಾರಣ. ಸಾವಿರಾರು ಜನ ಇದ್ದಾರೆ, ಸಿಸ್ಟರ್ಸ್ಗಳಿದ್ದಾರೆ, ಫಾದರ್ಸ್ಗಳಿದ್ದಾರೆ, ಫ್ರೆಂಡ್ಸ್ಗಳಿದ್ದಾರೆ, ಪ್ರತಿಯೊಬ್ಬರು. ಈಗ ಒಂದು ಸಿನಿಮಾ ಬಂತು, ಈಗ ಮ್ಯಾಟ್ನಿ ಅಂತೇಳಿ ಒಂದು ಸಿನಿಮಾ ಬಂದಿದೆ. ಅದು ಪ್ರೊಡ್ಯೂಸರ್ ಬಂದು ಪಾರ್ವತಿ ಅಂತ ಹೇಳಿ, ನನ್ನ ಕ್ಲಾಸ್ಮೇಟ್ ಅವಳು, PU ಕ್ಲಾಸ್ಮೇಟ್. ಪ್ರಗತಿ ಕಾಲೇಜಲ್ಲಿ ನಾನು ಓದಿತ್ತು PUCಲಿ. ಅವಳು ನನ್ನ ಕ್ಲಾಸ್ಮೇಟ್ ಆ್ಯಕ್ಚುಲಿ. ನನಗೆ ಆಕೆ ಅವ್ರ ಮನೆಗೆ ಕರ್ಕೊಂಡೋಗಿ ಅವ್ರ ಅಕ್ಕನ ಮದುವೆಗೆ ನಾನು ಮೆಹಂದಿ ಹಾಕಿದ್ದೀನಿ. ನನಗೆ ಒಂದು ಫ್ಯಾಮಿಲಿ ಅಂತ ತೋರಿಸಿದ್ರೆ ಆಕೆ ನನಗೆ ಹಾಸ್ಟೆಲ್ ಜೀವನ. ಅವ್ರ ಮನೆಗೆ ಕರ್ಕೊಂಡೋಗಿ ಅವ್ರ ಮನೆಯವ್ರಿಗೆಲ್ಲ ಪರಿಚಯ ಮಾಡಿಸಿ, ಸೊ ಇದೆಲ್ಲ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಇವತ್ತು ಅವರಲ್ಲೆಲ್ಲರೂ ಟಚಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲೋ ಒಂದು ಕಡೆ ನನಗೆ ಇದೇ ಒಂದು ಫ್ಯಾಮಿಲಿ, ಇದೇ ಒಂದು ಪ್ರಪಂಚ ನಂದು, ನನ್ನ ಪ್ರಪಂಚ. ನಾನು ಖುಷಿಯಾಗಿರ್ಬೇಕಂದ್ರೆ ಅವ್ರಿಗೆಲ್ಲರೂ ಕಾಲ್ ಮಾಡಬೇಕು. ಕಾಲ್ ಮಾಡಿ ನನಗೆ ಇದು ಹಿಂಗೆ ನೀನು ಮಾಡೋ ಎಲ್ಲೋ ಏನೋ ಮಾಡ್ತಿದ್ದೆ, ಇವಾಗ ಸಾಕಲ್ಲ ನೀನು ಕಣೋ ಅದ್ಭುತ ಅಂದ್ರೆ ಅಂತ ಹೇಳ್ತಾರೆ. ದಯವಿಟ್ಟು ಹೋಗ್ಲಿ ಬೇಡ್ಕೊಂಡ್ರು, ಯಾವಾಗ ನನ್ನ ಕೊಂಬಂದ್ಬಿಡ್ತದೋ ಗೊತ್ತಿಲ್ಲ, ಸುಮ್ಮನೆ ಯಾಕೆ ಹೋಗ್ಲಿತ್ತೀರ, ಬಿಟ್ಬಿಡ್ರು ಅಂತ ಹೇಳ್ತೀನಿ. ಕೆಲವು ಟೈಮ್ ಹೊಗಳಿಕೆ ಅನ್ನೋದು ನನ್ನ ತಲೆಗೆ ಯಾವತ್ತೂ ಹೋಗೋದು ಇಲ್ಲ ಸರ್. ಯಾಕಂದ್ರೆ ನನ್ನ ಲೈಫು ನಾರ್ಮಲ್ ಲೈಫ್ ಲೀಡ್ ಮಾಡಬೇಕು ಭಾಳ ಆಸೆ ನನಗೆ. ಅಬ್ಬಲೂಸ ಹಾಡ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ನೀನು ಬಂದು ಹೆಜ್ಜೆ ಹಾಕ್ಯಾ? ಅಯ್ಯೋ ಬಕ್ಕೆ ಕಣ್ಕಾಸಲ್ಬೇಡಿ ನಿನ್ಗೆ. ಇವತ್ತು ಕಾಮಿಡಿ ಕಿಲಾಡಿಗಾದ್ರೂ ಸುಮಾರು 5-6 ಜನ ಹಾಕ್ಕೊಂಡು ಒಂದು ಸಿನಿಮಾ ಹೀರೋ ಆಗ್ಬಿಟ್ರೆ ಒಂದು 5-6 ಜನ ಹಾಕ್ಕೊಂಡು ಓಡಾಡ್ತಾರೆ ಹಿಂದೆಗಡೆ. ಆ ಕಿತ್ತೋಗಿರೋ ಶೋಕಿನೂ ನಮಗಿಲ್ಲ. ಆರಾಮಾಗಿ ಓಡಾಡಬೇಕು, ಆರಾಮಾಗಿ ಬೀದಿಯಲ್ಲೂ ತಿನ್ನಬೇಕು. ಯಾರು ಬಂದರೆ ಹೇಳಿ ಸರ್, ನಮಸ್ತೆ ಸರ್, ಹಿಂಗೆ ಹೇಳ್ತೀನಿ. ಇವತ್ತು ನಮ್ಮದೊಂದು ಕುಟುಂಬ ಇದೆ ಚಿಗುರುವಲ್ಲಿ, ಆರಾಮಾಗಿ ಅವ್ರು ಡ್ರಾಮಾ ಹೇಳ್ಕೊಡ್ತೀವಿ. ಆ ಕಲೆಯಲ್ಲೇ ಬದುಕೊಂಡು ಹೋಗ್ತಾಯಿದ್ದೀನಿ. ತೃಪ್ತಿ ಇದೆ. ನಾನು ಜೀವಿಸ್ತಾ ಇರೋದು ಒಂದು ತೃಪ್ತಿ ಇದೆ. ಬಟ್ ಏನಾದರೂ ಸಾಧನೆ ಮಾಡ್ಬೇಕಂದ್ರೆ ಭಾಳ ಆಸೆ ಇದೆ. ಇನ್ನೂ ಏನಾದರೂ ಮಾಡಬೇಕು ಅನ್ನೋದು ಭಾಳ ಆಸೆ ಇದೆ. ಸೊ ಸದ್ಯಕ್ಕೆ ಮಕ್ಕಳ ಸಿನಿಮಾ ಮಾಡಬೇಕು, ಒಂದು 5 ಎಕರೆ ಜಾಗ ತೊಗೊಂಡು ಕಲೆಗಳಿಗೋಸ್ಕರ ವರ್ಕ್ ಮಾಡಬೇಕಂತ ಭಾಳ ಕಲೆ ಜೀವನ ಕೌಶಲ್ಯದ ಬಗ್ಗೆ ಕಲೆಯ ಮುಖಾಂತರ ತಿಳಿಸ್ಕೊಡ್ಬೇಕು ಅಂತೇಳಿ ಅದ್ರ ಕೆಲಸಕ್ಕೆ ತೊಡಗಿದ್ದೀನಿ. ಸತತವಾಗಿ ಒಂದು 15-16 ವರ್ಷದಿಂದ ಕೆಲಸ ಮಾಡ್ತಾನೆ ಇದೆ ಅದರದಲ್ಲಿ, ಟ್ರೈನಿಂಗಲ್ಲಿ. ಸೊ ಈಗ ಒಂದು ಅನ್ನಿಸ್ತಿರೋದೇನೆಂದರೆ ಲೈಫ್ ಸ್ಕಿಲ್ಸ್ ಕ್ಲಾಸ್ ಥ್ರೂ ಕ್ರಿಯೇಟಿವ್ ಆರ್ಟ್ಸ್. ಸೊ ಏನಾದರೂ ಒಂದು ಮಾಡಬೇಕು ಅಂತ. ಸೊ ಇದನ್ನ ನಡ್ಕೊಂಡು ಹೋಗ್ತಾಯಿದೆ ಹಂಗೆ. ಇದೇ ನನ್ನ ಜೀವನ ಸರ್. ಬಟ್ ಇದೇನೂ ಅಲ್ಲ, ನನಗಿಂತ ಕಷ್ಟ ತುಂಬ ಜನ ಇದ್ದಾರೆ ಇನ್ನು. ಬಟ್ ಎಲ್ಲ ಗಾಡ್ ಗಿಫ್ಟ್ ಸರ್. ಎಲ್ಲ ನಾನು ಸಿಗ್ದಂಥ ಸ್ನೇಹಿತರುಗಳೆಲ್ಲ ಒಂದೇ ಹೇಳೋದು ನೀನು ಕಲಾಕಾರ ಕೊಡಿ. ಆ ಎನ್ಕರೇಜ್ಮೆಂಟ್ ಇದೆಯಲ್ಲ ಸರ್, ಇವತ್ತು ನನಗೆ ಇಲ್ಲಿವರೆಗೂ ಕರ್ಕೊಂಬಂದು ನೀವು ಪ್ರತಿಯೊಬ್ಬ ಯಾರೇ ಒಬ್ಬ ಕಲಾಕಾರ ಅಥವಾ ಕಲೆಗಾರ ಅಥವಾ ಡ್ಯಾನ್ಸಲ್ಲೂ ಏನರಲ್ಲೂ ಇದ್ದಾನೆ, ಅವ್ನು ಎನ್ಕರೇಜ್ ಮಾಡಿದೆ ಚೆನ್ನಾಗಿ ಮಾಡೇನೋ ಪರವಾಗಿಲ್ಲ ಸರ್, ಒಂದು ಸ್ವಲ್ಪ ಅದು ಮಾಡ್ತಾನೆ ಎನ್ಕರೇಜ್ ಮಾಡ್ಬೇಕು ಸರ್. ಆ ಎನ್ಕರೇಜ್ ಅವ್ನು ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ. ನಿಜವಾಗ್ಲೂ ಎನ್ಕರೇಜ್ ಮಾಡಬೇಕು. ಇವತ್ತು ನೀವು ಇಲ್ಲಿ ಯೂಟ್ಯೂಬಲ್ಲಿ ಮಾಡ್ತೀರಿ, ಇವತ್ತು ನೀವು ಇಲ್ಲಿ ಕುತ್ಕೊಂಡಿದ್ದೀರಾ, ನೀವು ಆ ಡ್ರಾಮಾ ಬಿಟ್ಟು ಕೊರೋನಾ ಟೈಮಲ್ಲಿ ಏನೋ ಕುತ್ಕೊಂಡು ಯೂಟ್ಯೂಬ್ ಮಾಡೋ ಅಂತ ಏನೋ ಮನಸ್ಸಿಗೆ ಬಂತು, ಬಟ್ ಮಾಡಿದ್ರೆ ಒಳ್ಳೊಳ್ಳೆ ಕಂಟೆಂಟ್ ಸಿಕ್ತು.
ಮಾಡಿದ್ರಿ, ಎಲ್ಲೋ ಒಂದು ಕಡೆ ಪ್ರಶಂಸೆಗಳು ನಿಮಗೆ, ಇಲ್ಲ ಮಾಡಬೇಕು, ಅದು ಹೆಂಗೋ ಕ್ಯಾಮ್ರಾನೋ ಅದು ಇದು ಏನೋ ಹುಡುಕಾಟಗಳು ಸಾಕಷ್ಟು ಕಷ್ಟಗಳಾಗಿರ್ತಾವೆ. ಇಲ್ಲ ಇದು ಸಾಧ್ಯನೇ ಇಲ್ಲ, ಇದು ಇಷ್ಟು ಈಸಿ ಆಗೋಕ್ಕೆ, ಈ ಮಟ್ಟಕ್ಕೆ ಬರೋದಕ್ಕೆ. ಆ ಶ್ರಮಕ್ಕೆ ನಿಮ್ಗೆ ಕೈ ಜೋಡಿಸಿರ್ತಾರಲ್ಲ ಅವ್ರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಅವ್ರು ಎನ್ಕರೇಜ್ ಮಾಡಿದ್ದಕ್ಕೆ ಇವತ್ತು ನೀವು ಕಂಟಿನ್ಯೂ ಮಾಡ್ತಿದ್ರ. ಆ ಎನ್ಕರೇಜ್ಮೆಂಟ್ ಇದ್ದಿಲ್ಲ ಅಂದರೆ ಇವತ್ತು ನಿಮ್ಮ ಕಮೆಂಟ್ಸ್ಗಳಾಗಿರ್ಬೋದು, ಆ ಎನ್ಕರೇಜ್ಮೆಂಟ್ ಕೊಟ್ಟಿರೋದಕ್ಕೆ ಇವತ್ತು ಒಳ್ಳೊಳ್ಳೆ ಕಂಟೆಂಟ್ಗಳು ತೊಗೊಂಡು ಹೋಗ್ತಾರೆ. ಆ ಎನ್ಕರೇಜ್ಮೆಂಟ್ ಬೇಕು ಸರ್, ಪ್ರತಿಯೊಬ್ಬ ವ್ಯಕ್ತಿಗೂ ಎನ್ಕರೇಜ್ಮೆಂಟ್ ಬೇಕು. ಆ ಎನ್ಕರೇಜ್ಮೆಂಟ್ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು, ಸಾಧನೆ ಅಲ್ಲ ಏನು ಬೇಕಾದ್ರೂ ಮಾಡ್ಬೋದು ಸರ್. ಎನ್ಕರೇಜ್ಮೆಂಟ್ ಬೇಕು, ಒಳ್ಳೆಯ ಆರೋಗ್ಯಕರವಾದ ಎನ್ಕರೇಜ್ಮೆಂಟ್ ಬೇಕು, ಅದಿದ್ದರೆ ಅದ್ಭುತ. ಸೊ ಆಮೇಲೆ ಈ ಬೀದಿ ನಾಟಕ ಇವೆಲ್ಲ ಶುರು ಆಯಿತು. ಈ ಬೀದಿ ನಾಟಕ ಬಂದ ನಾನು ಲಾ ಕಾಲೇಜಿಗೆ ಬಂದಮೇಲೆ ಅದಕ್ಕೂ ಮುಂಚೆ ಎಲ್ಲ ಸ್ಕ್ರಿಪ್ಟ್ ನಾನೇ ಬರೆದು ನಮ್ಮ ಬಾಸ್ಕೋಯಿಂದ ಈ HIV ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಾಟಕ ಮಾಡ್ತಿದ್ದೋ. ಒಂದು ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಅಂತ ಅನಿಸಿತ್ತು ಅಂದರೆ ಲಾ ಓದಬೇಕಾದ್ರೇ ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ಗೆಲ್ಲ ಹೋದಾಗೆಲ್ಲ ಪ್ರೈಸ್ ಹೊಡ್ಕೊಂಡ್ಬಿಡ್ತೀವಿ. ನಾನೇ ಫಸ್ಟ್ ಪ್ರೈಸೆಲ್ಲ ಹೊಡ್ಕೊಂಡ್ಬಿಡ್ತಿದ್ದೋ. ಯಾಕೆ ನಮ್ಮ ಆನಂದ್ ಅಂತ ಇದ್ರಲ್ಲ ಅವ್ರು ನಮಗೆ ಕರ್ಕೊಂಡು ಹೋಗ್ಬಿಡೋರು ಎಲ್ಲ ಕಡೆ. ಬಂದರು ಬೀದಿ ನಾಟಕ ಜಾತಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಸುಮಾರು ಒಂದು 6 ತಿಂಗಳು 3 ತಿಂಗಳು ಇಡೀ ಕರ್ನಾಟಕನೇ ಸುತ್ತೋಡಿಸ್ಬಿಟ್ಟಿದ್ರು ನಮಗೆ. ಆವಾಗ ಇವ್ರದ್ದು ಜಯಣ್ಣವ್ರದೇ ನಾಟಕ ಆಯಿತು ರಾಜಕೀಯದ ಬಗ್ಗೆ, ಏನು ಒಳ್ಳೆಯವ್ರಿಗೆ ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಸ್ವರ್ಣ ಈಗ ಅಂತೇಳಿ ಒಂದು ಟೈಟಲ್ ಕೊಟ್ಬಿಟ್ಟು ನಾಟಕ ಮಾಡಿಸಿದ್ರು. ಇಡೀ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಗಳಿಗೂ ಹಳ್ಳಿಗಳಿಗೂ ಹೋಗಿ ನಾಟಕ ಮಾಡಿದ್ವಿ. ಆ ನಾಟಕ ಎಷ್ಟು ಮಾಡ್ತಿದ್ನೋ ಕಿರ್ಚ್ಕೊಂಡು ರೊಚ್ಚಿಗೆದ್ಬಿಡ್ತಿದ್ದೆ. ಎಂತೆಂಥ ಪಾತ್ರಗಳು, ಇಂಥ ಪಾತ್ರ ಅಂತಿಲ್ಲ, ಯಾವ ಪಾತ್ರ ಕೊಟ್ಟರು ಕಣ್ಗೊತ್ಕೊಂಡು ಮಾಡ್ಬಿಡ್ತೀನಿ. ಕುಡ್ಕೊಂಡು ಪಾತ್ರ ಆಗಲಿ, ಒಂದು ಹುಡುಗಿ ವೇಷ ಆಗಲಿ, ಕಾಮಿಡಿ ಕಿಲಾಡಿಗಳು ಹುಡುಗಿ ವೇಷ ಬೇಕಾದಷ್ಟು ಹಾಕ್ಬಿಟ್ಟು ನಗಿಸ್ಬಿಡ್ತೀನಿ ಎಲ್ರಿಗೂ. ಪೂರ್ತಿ ಸಿನಿಮಾ ನೋಡಿದ್ಮೇಲೆ ಸಿನಿಮಾನೇ ಚೆನ್ನಾಗಿಲ್ಲ, ನಾನೇನ್ ಮಾಡಕ್ಕಾಗತ್ತೆ ರೀ. ಅದ್ರ ಜೊತೆಗೆ ಕುಡ್ಕೊಂಡು ಪಾತ್ರಗಳಾಗಿರ್ಬೋದು, ಇಂಥ ಪಾತ್ರ ಅಂತಲ್ಲ ಏನಾದ್ರು ಕೊಟ್ಟರು ಮಾಡಕಡಿ. ನನಗೆ ಕಾಮಿಡಿ ಕಿಲಾಡಿ ಹೆಂಗೆ ಸಿಕ್ತು? ಇದು ಸರ್ ನಾನು ಫಸ್ಟು ಕಾಮಿಡಿ ಕಿಲಾಡಿಗಳಿಗೂ ಬರೋಕ್ಕೆ ಮುಂಚೆ ಶೋ ಎಲ್ಲ ಮಾಡಿದ್ನಲ್ಲ, TV ಶೋಗಳೆಲ್ಲ ಸ್ವಲ್ಪ ಅಭ್ಯಾಸ ಇತ್ತು. ಒಂದು ನನ್ನ ವೈಫ್ ಹೇಳಿದ್ರು, ನೀವು ಯಾಕೆ ಕಾಮಿಡಿಗೆಲ್ಲ ಟ್ರೈ ಮಾಡ್ಬಾರ್ದು, ನೀನು ಕಾಮಿಡಿ ಎಲ್ಲ ಮಾಡ್ತಿಲ್ಲ, ಟ್ರೈ ಮಾಡು ಅಂತ ಹೇಳಿದ್ರು. ಅಷ್ಟೊಂದು ಮದುವೆ ಆಗಿತ್ತು. ಸೊ ಮದುವೆ ಆಗಿ ಆಲ್ರೆಡಿ ಒಂದು ಮಗು ಇತ್ತು ಆ್ಯಕ್ಚುಲಿ. ಸೊ ನಾನು ಹೇಳಿದೆ, ನಮ್ಗೆ ಆಗಲ್ಲ ಬಿಡು, ಮಾಸ್ಟರ್ ಆನಂದವ್ರು ಇದ್ದಾರೆ, ಪರಿಚಯ ಇದ್ದಾರೆ, ಕೇಳಿದ್ರೆ ಆಗ್ಬೋದೇನೋ. ಹಂಗೆ ಹಿಂಗೆ ತಡಕಾಟಗಳು ತವಕಾಟ ಎಲ್ಲವೂ ಆಗ್ತಿತ್ತು. ಬಟ್ ಏನೋ ಒಂದು ಟ್ರೈ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿ ಟ್ರೈ ಮಾಡಿದೆ. ಅಬ್ಬಯ್ಯನಾಡು ಸ್ಟುಡಿಯೋಲಿ ನನ್ನದೇ ಫಸ್ಟ್ ನಂಬರು, ಬೆಳಗ್ಗೆನೇ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಇವಾಗೂ ಆ ಬ್ಯಾಡ್ಜ್ ನಂಬರ್ ಇದೆ, ನಂಬರ್ 1ನಲ್ಲಿದ್ದೆ, ಬೆಳಗ್ಗೆನೇ ಫಸ್ಟ್ ಪರ್ಸನ್ನು. ಆಮೇಲೆ ಹೋದೆ, ಒಳಗಡೆ ಹೋಗಿ ಎಲ್ಲ ಆಡಿಷನ್ ಏನು ಬೇಕೋ ಏನು ಕೇಳ್ತಿದ್ರು ಎಲ್ಲ ಕೊಟ್ಟೆ. ಈ ಮಿಮಿಕ್ರಿ ಬರುತ್ತಾ ಅಂದ್ರೆ ಬರುತ್ತೆ ಅಂದೆ. ಮಾಡಿ ಅಂತ ಹೇಳಿದ್ರು, ಅದು ಯಾಕೋ ನೀನು ಬೈ ಮಾಡಕ ಹೆಂಗೋ ತೆಟಿ ಮುಂದೆ ಕಳೆ ಕಳ್ಕೋದು ಐನು ಪಿಟ್ಕೇಸ್ಬಿಟ್ಟು ಟೀಚಿಂಗ್ ಈ ಥರ ಮಿಮಿಕ್ರಿ ಮಾಡೋದು. ಬಟ್ ನನಗೆ ಮಿಮಿಕ್ರಿ ಅಂದರೆ ಆ್ಯಕ್ಟ್ರುಗಳ ಥರ ಅದು ಮುಂಚೆಲ್ಲ ತುಂಬ ಮಾಡ್ತಿದ್ದೆ. ಅಣ್ಣವ್ರ ಥರ, ಶಂಕರ್ ನಾಗ್ ಅವ್ರ ಥರ, ಉಪೇಂದ್ರ ಅವ್ರ ಥರ, ಜಗ್ಗೇಶ್ ಅವ್ರ ಥರ, ಈ ಚಿಕ್ಕ ಮಕ್ಕಳು ಮಾತಾಡೋದು, ನಗೋದು, ಅಳೋದು ಇವೆಲ್ಲವೂ ಮಾಡ್ತಿದ್ದೆ ತುಂಬ. ಬಟ್ ಇದೆಲ್ಲ ಮಾಡ್ತಾರಲ್ಲ ಕಾಮನ್ ಆಗಿ. ಸೊ ನಾನೇನಾದರೂ ಯೂನಿಕಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ ಹಾಸ್ಟೆಲಿದ್ದಾಗ ಶುರು ಮಾಡಿತ್ತು. ದೇವ್ಗಳ ಕತೆಗಳು ಹೇಳುವುದು ಮಿಮಿಕ್ರಿ ಬಳಸ್ಕೊಂಡು. ಹೀಗೆ ಒಬ್ಬ ರಾಜ ಇರ್ತಾನೆ, ಕುದುರೆ ಗಾಡಿಯಲ್ಲಿ ಬರ್ತಾ ಇರ್ತಾನೆ, ನಿಂತ್ಕೊತಾನೆ, ಎಲ್ಲೋ ಒಂದು ಕಾರ್ ಕಡೆ ನಿಂತ್ಕೊತಾನೆ, ಒಳಗಡೆ ಒಂದು ಶಬ್ದ ಕರೀತಾ ಇದೆ, ರಾಜ ಬಾ ಒಳಗಡೆ ಬಾ. ಈ ಥರ ಒಂದು ಈ ಗ್ರಾಫಿಕ್ಸ್ ಶಬ್ದಗಳು ಬಳಸುವಂಥದ್ದು ಹಿಂಗೆಲ್ಲ ಮಾಡ್ತಿದ್ದೆ ನಾನು. ಕ್ರಿಯೇಟಿವ್ ಆಗಿ ಎಲ್ಲ ಒಂದು ಕಡೆ ಬೆಳಗ್ಗೆ ಶಬ್ದಗಳು ಬರುವಂಥದ್ದು. ಹಳ್ಳಿ ಜನ ಎಲ್ಲೋ ಹೈ ಹೈ ಅಮ್ಮ ಅಟ್ಕೊಂಡು ಹೋಗ್ತಿರ್ತಾರೆ. ಆ ಕತೆ ಕಟ್ಕೊಡುವಂಥದ್ದನ್ನ ಮಿಮಿಕ್ರಿ ಬಳಸಿ ಮಾಡ್ತಿದ್ದೆ. ಸಡನ್ನಾಗಿ ಹೋಗ್ತಾ ಒಂದು ಭಯ ಎಕ್ಸ್ಬಿಡೋದು, ಕತೆನ ತುಂಬ ಡೀಪ್ ಕರ್ಕೊಂಡು ಒಂದು ಚೇರ್ ಅಲ್ಲಾಡ್ತಾ ಇರ್ತದೆ. ಆ ಚೇರ್ನ ನಿಲ್ಸೋಕ್ಕೆ ಅಂತ ಒಬ್ಬ ರಾಜ ಹೋಗ್ತಾ ಇರ್ತಾನೆ, ಕೈಯೆಲ್ಲ ನಡುಗ್ತಾ ಇದೆ, ದೇವ ಬೇರೆ ಹಿಂದೆಗಡೆ ಇದೆ, ಹತ್ರ ಇದ್ದಾನೆ. ಆ ಚೇರು ಅಲ್ಲಾಡಿ ಇನ್ನೂ ಸ್ಪೀಡ್ ಜಾಸ್ತಿ ಆಯಿತು, ಹತ್ರ ಹೋದ ಇನ್ನೇನು ಆ ಚೇರ್ ಅಂತ ಹಿಂಗೆ ಅಂದ್ಬಿಡೋದು, ಸಡನ್ನಾಗಿ ಎದುರಿಸ್ಬಿಡೋದು. ಈ ಥರದ್ದು ಏನಾದರೂ ಒಂದು ಹೇಳಿ ಕತೆಗಳು ಅಂದರೆ ಅಷ್ಟು ಮಟ್ಟಿಗೆ ಆಲ್ರೆಡಿ ಎಕ್ಸ್ಟ್ರೀಮ್ ಲೆವೆಲ್ಗೆ ಕರ್ಕೊಂಡು ಹೋಗಿರ್ತೀನಿ ಅವ್ರನ್ನ. ಆ ಸೀನ್ ಬರೋಷ್ಟಿಗೆ ಎಲ್ಲ ಗಾಬರಿ ಆಗ್ಬಿಡ್ತು. ಅಂದರೆ ಈ ಥರದ್ದು ಮಿಮಿಕ್ರಿಗಳನ್ನ ಬಳಸಿ ಹೇಳ್ಕೊಡುವಂಥದ್ದು, ಕತೆಗಳನ್ನ ಡೀಪಾಗಿ ಕತೆಗಳನ್ನ ಕಟ್ಟುವಂಥದ್ದು. ಆಮೇಲೆ ಹೇಳೋದು, ದೆವ್ವ ಇಲ್ಲ, ನಮ್ಮ ಮನಸ್ಸು, ನಾವು ಯಾವಾಗಲೂ ಕತ್ತಲೆನ ಯಾವಾಗಲೂ ನೆಗೆಟಿವ್ಗೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಕತ್ತಲೆ ಇಲ್ದವ್ರು ಎಷ್ಟೋ ಜನ ಇದ್ದಾರೆ, ಅಂದರೆ ಕತ್ತಲೆನೇ ಕಾಣ್ತಿರೋರು ಎಷ್ಟೋ ಜನ ಇದ್ದಾರೆ. ಅವ್ರು ಬದುಕ್ತಿಲ್ವಾ, ಕಣ್ಣು ಕಾಣಿಸಲ್ಲ ಅವ್ರಿಗೆ, ಎಷ್ಟು ಜನ ನಡೀತಾರೆ. ಅಂದರೆ ಅವ್ರಿಗೆ ಮಾರಲ್ ಅದರಿಂದ ಏನು, ಕಥೆಯ ಇಂಟೆನ್ಷನ್ ಏನು, ಆ ಎಂಟರ್ಟೈನ್ಮೆಂಟಿಂದ ಕರ್ಕೊಂಡೋಗಿ ನೀತಿ ಹೇಳುವಂಥದ್ದು ನನ್ನ ಒಂದು ಸಿದ್ಧಾಂತ. ಎಂಟರ್ಟೈನ್ಮೆಂಟ್ದಾಗ ಹೋಗಿ ಏನಾದರೂ ಹೇಳಬೇಕು ಅಂತ, ಮಕ್ಳ ಥರನೇ ಹೇಳಬೇಕು. ತೇರಿ ಹೇಳ್ತೀನಿ ಅಂದರೆ ತೊಗೊಳಕ್ಕಾಗಲ್ಲ ಅವ್ರು. ಹಂಗಾಗಿ ಆ ಎಂಟರ್ಟೈನ್ ಮುಖಾಂತರ ತೊಗೊಂಡೋದ್ರೆ ಎಸ್ ಕರೆಕ್ಟ್ ಇದು ಅಂತ ಹಿಂಗೆ ಹೇಳ್ಕೊಂಡು ಹಂಗೆ ಮಿಮಿಕ್ರಿ ಮಾಡೋವಂಥದ್ದು, ಡ್ಯಾನ್ಸ್ ಮಾಡೋವಂಥದ್ದು. ಡ್ಯಾನ್ಸ್ ಸರ್, ನೀವು ಲಾರೆನ್ಸ್ ಅವ್ರು ಏನು ಸ್ಟೆಪ್ ಮಾಡ್ತಾರೆ ಅದೆಲ್ಲ ಸ್ಟೆಪ್ ಮಾಡ್ತೀನಿ ಸರ್. ಒಂದು ಸ್ಟೆಪ್ ಎಂಥ ಸ್ಟೆಪ್ ಬೇಕಾದ್ರೂ ಮಾಡೋಕ್ಕೆ ರೆಡಿ ನಾನು.
ಅಂತ ಕ್ರೇಜಿ ಹುಚ್ಚ ನಾನು ಡ್ಯಾನ್ಸಲ್ಲಿ ಅಂದರೆ ಹುಚ್ಚ ನಾನು. ಎಲ್ಲಿ ಕಲ್ತ್ರಿ ಡ್ಯಾನ್ಸ್? ಎಲ್ಲ ಸಂಸ್ಥೆಯಲ್ಲೇ, ಡಾನ್ ಬಾಸ್ಕೋ ಸಂಸ್ಥೆಯಲ್ಲೇ ಕಲಿಸ್ತಾರಲ್ಲಿ. ಕಲಿಸಲ್ಲ ಸರ್, ನಮ್ಗೆ ಹಾಡು ಹಾಕ್ಬಿಟ್ರೆ ನಾವು ಡ್ಯಾನ್ಸ್ ಮಾಡ್ತಾ ಇರ್ತೀವಿ. ಎನ್ಕರೇಜ್ಮೆಂಟ್ ಹೇಳ್ದಲ್ಲ, ಎನ್ಕರೇಜ್ ಏನೋ ಪ್ರಭುದೇವ್ ಥರನೇ ಮಾಡ್ತೀಯಲ್ಲೋ ಅಂತ ಹೇಳೋರು. ಸಾಕು. ಹೌದಾ, ಸಾಕು ಗುರು, ನೆಕ್ಸ್ಟ್ ಸ್ಟೆಪ್ ಮಾಡು. ಸೀರಿಯಸ್ ಆಗಿ ಸರ್, ಎಲ್ಲೋ ಒಂದು ಕಡೆ ಈ ಎನ್ಕರೇಜ್ಮೆಂಟ್ಗಳು ಸಿಕ್ಕೇನೋ ಅದು ಅಭ್ಯಾಸ ಆಗಿರೋದು. ಈಗ ನೀವು ಆನಂದ್ ಅವ್ರು ಕೇಳಿ ಲೋಕೇಶ್ ಹೆಂಗೆ ಅಂತ ಇವನು ಏನು ಹೆಂಗೆ ಮಾಡ್ತಾನೆ ಯಪ್ಪ ನೋಡಿ. ದೇಶದಲ್ಲಿ ಹೇಳಪ್ಪ ಅಂದರೆ 100% ಜನ ಅವ್ರೆ. ಎಷ್ಟೋ 100%. ಈ ದೇಶದ ಬಗ್ಗೆ ಮಾತಾಡೋಣ ಅಂದರೆ ನಾನು ಒಬ್ಬನೇ ಮಾತಾಡ್ತೀನಿ, ಆದರೂ ಹೇಳ್ತೀನಿ. ದೇಶದಲ್ಲಿ 100% ಜನ ಅವ್ರೆ. 100%ಅಲ್ಲಿ 25% ಜನ ಈ ಸಾಫ್ಟ್ವೇರು, ಹಾರ್ಡ್ವೇರು, ಅಂಡರ್ವೇರ್ ಅಂತ ಬೇರೆ ದೇಶನ ಉದ್ಧಾರ ಮಾಡ್ತಾರೆ ಅಲ್ವಾ? ಹೌದು ತಾನೆ? ಹೊಡ್ರಿ ಚಪ್ಪಾಳೆ. ಅಂದರೆ ಪಾತ್ರೆಗಳನ್ನ ಅದ್ಭುತವಾಗಿ ಕರ್ಕೊಂಡು ಹೋಗ್ಬಿಡೋದು. ಅವ್ರ ಕೈ ಚಪ್ಪಾಳೆ ಹೊಡ್ಸಿ ಅವ್ರೆ ಮಕ್ಕ ಚಪ್ಪಾಳೆ ಹೊಡಿರೋದ್ರೆ ಚಪ್ಪಾಳೆ ಹೊಡಿತಾರೆ ರೇ. ದೇಶ ಮಾರ್ಕೊಂಡು ಹೋಗ್ತಾರೆ ಅಂದರೆ ಅದಕ್ಕೂ ಚಪ್ಪಾಳೆ ಹೊಡಿತೀರ, ಹಿಂಗೆ ಹೇಳ್ಬಿಡೋದು. ಪಾತ್ರದಲ್ಲೇ ಮುಳುಗಿ ಮೆಸೇಜ್ ಕೊಟ್ಟು ಅವ್ರಿಗೆ ಸರಿಯಾಗಿ ಹೊಡೆದ್ಬಿಟ್ಟು ಮೆಸೇಜ್ ಕೊಡುವಂಥದ್ದು. ಈ ಥರ ಇದೆಲ್ಲ ಜಯಣ್ಣವ್ರದ್ದು, ಅವ್ರದ್ದು ಶೈಲಿ ಇದೆಲ್ಲ. ಆ್ಯಕ್ಚುಲಿ ಎಲ್ಲೋ ಅವ್ರ ಕಡೆಯಿಂದ ನಾನು ಕಲ್ತಿರುವಂಥದ್ದು ಇದೆಲ್ಲ. ಅವರು ಬಂದು ಹೇಳ್ಕೊಟ್ಟಿಲ್ಲ ಅಂದರೆ ಅವ್ರು ನೇರವಾಗಿ ಕೂತ್ಕೊಂಡು ಹಿಂಗೆ ಮಾಡ ಹಿಂಗೆ ಮಾಡ ಅಂತ ಹೇಳೋರು ಆನಂದ್ ಅವ್ರಿಗೆ. ಏನು ಅದ್ಭುತ ಕಲಾ ಅದು. ಹೆಂಗೆ ಗುರು, ಇಂಥವ್ರ ಜೊತೆ ನಾನು ಬೆರಿಬಾರ್ದ, ಇಂಥವ್ರ ಜೊತೆ ಇರಬಾರ್ದ ನಾನು. ಇದು ನನ್ನ ಪ್ರಪಂಚ, ಇದು ನಾನು ಕಲೆಯಲ್ಲಿ ಮುಳುಗಬೇಕು ಯಾವಾಗಲೂ. ಕಲೆ 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 ನನ್ನ ಲಾವ್ ಓದಿದ್ರು ಕಲೆನೇ ಹೇಳ್ಕೊಂಬಂದ್ಬಿಡಿ ಸರ್. ನಾನು ಇವತ್ತು ಕಲೆಯಲ್ಲೇ ಬದುಕ್ತಾ ಇರೋದು, ಇವತ್ತು ಕಲೆ. ನಾನು ಎದ್ರು ಬಿದ್ದರೂ ಕಲೆಯಲ್ಲೇ ಇರ್ತೀನಿ. ಬಟ್ ಏನಾದರೂ ಮಾಡಬೇಕು. ಆ ಏನಾದರೂ ಮಾಡಬೇಕು ಅನ್ನೋ ನಾನು ಕಂಡ್ಕೊಂಡಿದ್ದು, ಏನು ಮಾಡಬೇಕು ಅಂತ ಕಂಡ್ಕೊಂಡಿದ್ದೀನಿ. ಅದಕ್ಕೆ ಪ್ರಿಪೇರ್ ನಡೀತಾ ಇದೆ. ಒಂದು ದಿವಸ ಡೆಫಿನೆಟ್ಲಿ ನಾನು ಮಾಡ್ತೀನಿ ಅದು. ಯುವರ್ ಮಿಸ್ಟೇಕನ್ ಬಿ ಸರ್. ನಾನು ಸೇಲ್ಸ್ ಮ್ಯಾನ್ ಅಲ್ಲ ಸರ್, ಜನಗಣತಿ ಮಾಡೋ ಸರ್ವೇರ್ ಸರ್. ಸೊ ಅದು ನನ್ನ ಬಟ್ ಇನ್ನೂ ನನಗೆ ತುಂಬ ಇದೆ, ಕಲಿತಾ ಇದ್ದೀನಿ. ಇನ್ನು ಸಾಕಷ್ಟು ವಿಚಾರಗಳು ಇನ್ನೂ ಕಲಿತಾ ಇದ್ದೀನಿ. ಯಾವುದು ಪೂರ್ಣ ಆಗಿಲ್ಲ ಇನ್ನೂ, ನಂದು ಕಲಿತಾ ಇದ್ದೀನಿ. ಈಗ ಬಿಗ್ ಬಾಸ್ ಆಗಿರ್ಬೋದು, ಕಾಮಿಡಿ ಕಿಲಾಡಿಗಳು ಆಡಿಷನ್ ಹೋಗಿ ಸೆಲೆಕ್ಟ್ ಆದಮೇಲೆ ಫಸ್ಟ್ ಟೈಮ್ ಜಗಣ್ಣವ್ರ ಮುಂದೆ ನಿಂತ್ಕೊಂಡು ಕುಳ್ಕೊಂಡು ಪಾತ್ರದಲ್ಲೇ ಮಾಡಿಕೊಂಡು, ಆಮೇಲೆ ಲೇಡಿ ಗೆಟಪ್ಪು, ಆಮೇಲೆ ಅದೇ ವೇದಿಕೆಯಲ್ಲಿ ನನ್ನ ಫಸ್ಟ್ ಸಿನಿಮಾ ನಾಯಕ ನಟನಾಗಿ ಮಾಡಿದಂಥ ಸಿನಿಮಾ ನಾವೇ ಭಾಗ್ಯವಂತರು. ಅದು ಟೀಸರು ಬಿಟ್ಟಿದೆ ಸರ್. ಆಶ್ಚರ್ಯ, ನಾನೊಬ್ಬ ನಾಯಕ ನಟನ ಆಗ್ಬೋದಾ? ಈ ಕರ್ರಗಿಕೊಂಡು ಈ ಪೇಸು. ಕಲರ್ ಅಂತೂ ಮುಖ್ಯನೇ ಅಲ್ಲ, ದೇವರನ್ನ ಟ್ಯಾಲೆಂಟ್ ಇದ್ದರೆ ಯಾವ ಥರ ಬೇಕಾದ್ರೂ ಹೋಗ್ಬೋದು. ಕಲೆ ಒಂದು ಇರಬೇಕು, ನಾನು ಬಿಲೀವ್ ಮಾಡುವಂಥದ್ದು. ಶೇಪು ಗೀಪು ಈ ಆಕಾರ ವಿಕಾರಗಳು ಇವೆಲ್ಲ ನೀಡಿಲ್ಲ. ಕಲರ್, ವೈಟ್, ಜಾತಿ, ಮತ, ಧರ್ಮ ಯಾವುದೂ ಇಲ್ಲ ಸರ್, ಯಾವುದೂ ಇಲ್ಲ. ನಿನ್ನ ಹತ್ರ 1000 ರೂಪಾಯಿ ಇತ್ತು ಅಂದರೆ ನೀವು ಅದೇ ಹೋಟ್ಲಿಗೆ ಹೋಗಿ ತಿನ್ಬೋದು. ಒಬ್ಬ ಜಾತಿ ಅನ್ನೋನು ಅಷ್ಟೇ, ಯಾರ ಜಾತಿ ಅಂತ ಮಾತಾಡ್ತಾನೋ ಅವನ ಪಕ್ಕದಲ್ಲೇ ಇನ್ನೊಬ್ಬ ಕೂತಿರ್ತಾನೆ. ಆದರೆ ಅವನ ಹತ್ರ ದುಡ್ಡಿದೆ, ಇಬ್ಬರ ಹತ್ರ ದುಡ್ಡಿದೆ. ಅಲ್ಲಿ ಯಾಕೆ ಜಾತಿ ಬರಲ್ಲ? ಹೋಗಿ ತಿನ್ಕೊಂಡು ಬರ್ತಿರ್ತಾನೆ. ಮಾಡಿರೋದು ಯಾರು ಗೊತ್ತಿಲ್ಲ. ಈ ಜಾತಿವಾದಗಳು, ಧರ್ಮಗಳು ಇವೆಲ್ಲ ಯಾವುದೂ ಬರಬಾರ್ದು. ಎಲ್ಲರೂ ಒಂದೇ ಸರ್, ನಾವೆಲ್ಲ ಒಂದೇ. ಸೊ ಇದು ನನ್ನ ಒಂದು ಮೇಯ್ನ್ ಮೋಟಿವ್. ಸೂಪರ್ ಅನ್ಸೋದು. ಕಾಮಿಡಿ ಕಿಲಾಡಿಗಳು ರನ್ನರ್ ಅಪ್ ನೀವು? ಸೆಕೆಂಡ್ ಚಾಂಪಿಯನ್ಶಿಪ್ಪಲ್ಲಿ ನಮ್ಮ ಟೀಮ್ ಬಂದು ಚಾಂಪಿಯನ್ಶಿಪ್ಪಲ್ಲಿ ಸೆಕೆಂಡ್ ರನ್ನರ್ ಅಪ್, ಫಸ್ಟ್ ರನ್ನರ್ ಅಪ್. ಅದಾದಮೇಲೆ ಸಿನಿಮಾಗಳು ಸುಮಾರು ನಾವೇ ಭಾಗ್ಯವಂತರು, ಕೆಲವು ದಿನಗಳ ನಂತರ ಶುಭ ಪಂಜರ ಜೊತೆ ಮಾಡಿದವು, ಚೆನ್ನಾಗಾಯ್ತದೆ. ಎಷ್ಟು ಫಿಲ್ಮ್ಸ್ ಆಯ್ತು ಈಗ? ಸುಮಾರು ಒಂದು 20-25 ಸಿನಿಮಾ ಆಗಿದೆ ಸರ್ ಈಗ ಆಲ್ರೆಡಿ. ಸೊ ಅವಕಾಶಗಳು ಬರ್ತಿದೆ. ಸೊ ಕಾಮಿಡಿ ಕಿಲಾಡಿಗಳ ವೇದಿಕೆ ನಿಮ್ಗೆ ಹಂಗಾರೆ ಹೆಲ್ಪ್ ಆಗಿದೆ? ತುಂಬ ಸರ್. ಲೈಫ್ ಹೆಲ್ಪ್ ಅಲ್ಲ, ಲೈಫೇ ಬದಲಾವಣೆ ತಂದಿದೆ. ಕಾಮಿಡಿ ಕಿಲಾಡಿಗಳ ವೇದಿಕೆ ಒಂದು ಹೊಸ ಜೀವನ ಕಟ್ಕೊಟ್ಟಿದೆ. ಯಾಕಂದರೆ ನನಗೆ ಒಂದು ಇಂಟೆನ್ಷನ್ ಇದ್ದಿದ್ದೆ ರೆಕಗ್ನೈಸ್ ಆಗಬೇಕು ಅಂತ ಹೇಳ್ಬಿಟ್ಟು, ಯಾವುದಾದ್ರೂ ಒಂದು ಮುಖಾಂತರ ಆಗಬೇಕು, ಜನಗಳ ಪ್ರೀತಿ ಗೆಲ್ಲಬೇಕು. ಯಾರು ನೋಡಿದ್ರು ಮಗ ನೀನು ಹಂಗೆ ಮಾಡೋ, ಹಿಂಗೆ ಮಾಡಲಿ, ಏನೋ ಟ್ಯಾಲೆಂಟ್ ಹೊಡಿ, ಸಿನಿಮಾಗೆ ಸೇರ್ಕೊಂಬಿಡೋ ಹಂಗೆ ಮಾಡ್ಬೇಡ. ಎಲ್ಲ ಒಂದು ಆ ವೇದಿಕೆಗೆ ಬಂದ ಮೇಲೆ ನನಗೆ ಆ್ಯಕ್ಚುಲಿ ಅದಕ್ಕೆ ಬರೋಕ್ಕೂ ಮುಂಚೆನೇ ಆಲ್ರೆಡಿ ಲೂಸ್ಗಳಂತೇಳಿ ಒಂದು ಸಿನಿಮಾ ಮಾಡಿದ್ದೆ, ಮತ್ತು ಜನವರಿ 1 ಬಿಡುಗಡೆ ಅಂತ ಒಂದು ಸಿನಿಮಾ ಮಾಡಿದ್ದೆ. ಪಡವಾರಲ್ಲಿ ಪಡ್ಡೆಗಳು ನಾನೇ ನಾಯಕ ನಟನಾಗಿ ಸೀರಿಯಲ್ ಮಾಡ್ತಿದ್ದಿತ್ತದು. ಅದ್ರಲ್ಲಿ ಆರ್ಟ್ ಡೈರೆಕ್ಟರ್ ಪ್ಲಸ್ ನಾಯಕ ನಟನಾಗಿ ನಾನೇ ಮಾಡಿರುವಂಥದ್ದು. ಸುವರ್ಣ ಚಾನಲಲ್ಲಿ, ಕಸ್ತೂರಿ ಚಾನಲಲ್ಲಿ ಹೀರೋ ನಂಬರ್ 1 ರಿಯಾಲಿಟಿ ಶೋ, ಅದರಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅವಾರ್ಡ್ 4 ಸತಿ ತೊಗೊಂಡಿದ್ದೀನಿ. ಲೆಜೆಂಡ್ಗಳು ಭಾರ್ಗವ ಸಾರ್ ಆಗಿರ್ಬೋದು, ಸಾಯಿ ಪ್ರಕಾಶ್ ಅವರಾಗಿರ್ಬೋದು, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಅದ್ಭುತವಾದ ನಟ ಅಂತ ಅವಾಗಲೇ ಬರೆದು ಕೊಟ್ಟಂಥವ್ರು ಅವರು. ಇವೆಲ್ಲವೂ ಮಾಡ್ಕೊಂಬಂದ್ಬಿಟ್ಟಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಯಾರಾದರೂ ಇರಬೇಕಾಯಿತು ನನಗೆ, ಅಥವಾ ನಾನು ಎಲ್ಲಾದರೂ ಹೋಗಿ ಅವ್ರ ಜೊತೆ ಮಾತಾಡೋಷ್ಟು ಶಕ್ತಿ ನನಗೆ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತಾ ಇತ್ತು. ಅವತ್ತೇನೋ ಅದಂಗೆ ಇದ್ಬಿಟ್ಟಿದ್ರೆ, ಟೆಕ್ನಾಲಜಿಗಳು, ಸೋಷಿಯಲ್ ಮೀಡಿಯಾಗಳೆಲ್ಲ ಬಳಸ್ಕೊಂಡಿದ್ದರೆ ಇವತ್ತೆಲ್ಲೋ ಇರ್ತಿದ್ದೆ. ಆ ಟೈಮಲ್ಲಿ ಏನೂ ಇದ್ದಿಲ್ಲ, ನನಗೆ ಐಡಿಯಾ ಇದ್ದಿಲ್ಲ, ನಾಲೆಜ್ ಇದ್ದಿಲ್ಲ. ಸೊ ಸರಿಯಾದ ಕಮ್ಯುನಿಕೇಷನ್ ತುಂಬ ಗ್ಯಾಪ್ ಇತ್ತು ನನಗೆ. ಯಾರ ಜೊತೆ ಹೋಗಬೇಕು, ಎಲ್ಲಿ ಮೀಟ್ ಆಗಬೇಕು, ಏನೂ ಐಡಿಯಾ ಇಲ್ಲ. ಬಟ್ ಕಾಮಿಡಿ ಕಿಲಾಡಿಗಳು ಬಂದಮೇಲೆ ಆ ವೇದಿಕೆಯಿಂದ ನನ್ನ ಕಲೆಗಳನ್ನ ಪ್ರದರ್ಶನ ಮಾಡಿದ ಮೇಲೆ ಸುಮಾರು ಅವಕಾಶಗಳು ಸಿಕ್ತು. ಅವಕಾಶಗಳಿಂದ ಸುಮಾರು ಜನಗಳಿಗೆ ಗೊತ್ತಾದೆ. ಇಡೀ ಕರ್ನಾಟಕದ ಮೂಲೆಗೆ ಹೋದರೂ ಸರ್ ನೀವು ಕಾಮಿಡಿ ಕಿಲಾಡಿಗಳು ಲೋಕೇಶ್ ಅಲ್ವಾ ಅಂತಾರೆ.
ಹೌದು ಸರ್, ಆ ಲೊಕೇಶನ್ ಪದ ಇದೆಯಲ್ಲ ಸಾಕು ಅನ್ಸ್ಬಿಡುತ್ತೆ. ಸೊ ಕೊನೆಗೂ ನಿಮ್ಮ ಐಡೆಂಟಿಟಿ ಹುಡುಕಿದ್ರಿ ನೀವು? ಡೆಫಿನೆಟ್ಲಿ ಸರ್. ಯಾವ ಜಾಗದಲ್ಲಿ ಫಸ್ಟು ಬಂದು ನಿಂತ್ಕೊಂಡಿದ್ನೋ ಆ ಮೈಸೂರು ಬ್ಯಾಂಕ್ ಎದುರುಗಡೆ, ಇವತ್ತು ಅದೇ ಜಾಗದಲ್ಲಿ ನಿಂತ್ಕೊಂಡ್ರೆ ಲೆಫ್ಟಲ್ಲಿ ಕೋರ್ಟ್ ಇದೆ, ಮಗ ಎಲ್ಲೋ ಪ್ರಾಕ್ಟೀಸ್ಗೆ ಬರೋಲ್ಲ ಮಾಡೋ ಏನಾದ್ರು ಕೆಲಸ ಅಂತಾರೆ. ಅದೇ ರೈಟ್ ಸೈಡಿಗೆ ಬಂದಾಗ ಗಾಂಧಿನಗರ, ಸರ್ ನೆಕ್ಸ್ಟ್ ಸಿನಿಮಾ ಯಾವುದು ಸರ್ ಅಂತಾರೆ. ಅವತ್ತು ಯಾರೂ ಮಾತಾಡ್ಸಿದ್ದಿಲ್ಲ, ಇವತ್ತು ಅದೇ ಜಾಗದಲ್ಲಿ ಹೋದ್ರೆ ಎಲ್ಲರೂ ಮಾತಾಡ್ತಾರೆ. ಅದೇ ಜಾಗದಲ್ಲಿ ಸೆಲ್ಫಿ ತೊಗೊತಾರೆ. ಅವತ್ತು ಅದೇ ಜಾಗದಲ್ಲಿ ತಳ್ಳಿದ್ರು, ಇವಾಗ ಆ ಕಡೆ ಅಂತ, ಇವತ್ತು ಅದೇ ಜಾಗದಲ್ಲಿ ಸೆಲ್ಫಿ ತೊಗೊತಾರೆ. ಒಂಥರ ಖುಷಿ ಆಗುತ್ತೆ. ಸುಮಾರು ಜನ ಬಂದು ಸೆಲ್ಫಿ ತೊಗೊಳೋದ್ರೆ ಖುಷಿ ಅನಿಸ್ಬಿಡುತ್ತೆ. ಓ ಪರವಾಗಿಲ್ವೇ, ಗುರ್ತಿಸ್ತಾರಲ್ಲ ಜನ, ಗುರ್ತಿಸಿ ಮಾತಾಡ್ಸೋದು ಇದೆಯಲ್ಲ, ಅದು ತುಂಬ ಖುಷಿ ಅನಿಸ್ಬಿಡುತ್ತೆ. ಸೂಪರ್. 2 ಮಕ್ಕಳ, ಒಂದೇ ಹೆಂಡತಿಯ ಸಂಸಾರ ಅಲ್ಲ, ಅದು ಹೇಳಿದ್ನಪ್ಪ. ಹೌದು, ಒಂದೇ ಸಾಧ್ಯ ಅಲ್ಲ ಮತ್ತೆ ಮದುವೆ ಆಗೋಕ್ಕೆ. ಆಗ್ಬೋದು, ಡೆಫಿನೆಟ್ಲಿ ಆಗ್ತೀನಿ ಆ್ಯನಿವರ್ಸರಿ ಮಾಡ್ಕೊಳಕ್ಕೆ. ಬದುಕು ಅನೇಕರಿಗೆ ಅನೇಕ ಸಂಕಷ್ಟಗಳು, ಅನೇಕ ಸವಾಲುಗಳನ್ನು ಕೊಡುತ್ತೆ. ಆದರೆ ಸವಾಲುಗಳನ್ನು ನಾವು ಸವಾಲಾಗಿ ಸ್ವೀಕರಿಸ್ತೀವೋ ಸಮಸ್ಯೆಯಾಗಿ ಸ್ವೀಕರಿಸ್ತೀವೋ ಅನ್ನೋದ್ರಲ್ಲಿರೋದು. ಅವನ ಮುಂದೆ ಎಲ್ಲಿ ಹೋಗ್ತಾನೆ ಅಥವಾ ಎಲ್ಲಿ ಹೋಗ್ತಾಳೆ ಅವಳು ಅಂಥೇಳಿ. ಸೊ ಇವರಿಗೆ ಬಂದಂತಹ ಅಡೆತಡೆಗಳನ್ನು ಸವಾಲು ಅಂತ ಸ್ವೀಕರಿಸಿ ಅದನ್ನು ಮೀರಿ ಕಲಾವಿದರಾಗಿ ತುಂಬ ದೊಡ್ಡ ಬದುಕು ಕಟ್ಕೊಂಡಿರೋರು ನಮ್ಮ ಲೋಕೇಶಣ್ಣ. ಕೆಲವ್ರನ್ನ ಸಮಸ್ಯೆ ಮಾಡ್ಕೊಂಡ್ಬಿಡ್ತಾರೆ. ಬಂದಂಥ ಸವಾಲುಗಳನ್ನು ಸಮಸ್ಯೆ ಮಾಡ್ಕೊಂಡು ಗಬ್ಬೆಬ್ಸ್ಕೊಂಡು ಅವರು ಹಾಳಾಗಿ ಸಮಾಜಕ್ಕೊಂದಷ್ಟು ಅಸಹ್ಯಗಳನ್ನ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಹಾಗಾಗಿ ನಮ್ಮ ಲೋಕೇಶ್ ತುಂಬ ಮಾದರಿ. ಅದು ಅಂಥ ಯಾವುದೋ ಕೆಟ್ಟ ಕೆಲಸ ಮಾಡಿದ್ರೆ ತುಂಬ ಒಳ್ಳೆ ಕೆಲಸ ಮಾಡಿ ನಮ್ಮ ಸ್ನೇಹಿತ ಅವರು. ನಾವೆಲ್ಲ ಒಟ್ಟಿಗೆ ನಾಟಕಗಳನ್ನ ಮಾಡ್ತಿದ್ದಾಗ ಅವರೆಲ್ಲ ನಮ್ಮ ಸ್ನೇಹಿತರು. ಅಂದರೆ ಒಟ್ಟೊಟ್ಟಿಗೆ ನಾಟಕ ಮಾಡ್ತಿರ್ಬೋದು. ಆದರೆ ನಾವು ಮಾಡೋರು ಬಂದು ನೋಡ್ತಿದ್ರು, ಅಥವಾ ಅವ್ರು ಬೀದಿ ನಾಟಕ ಮಾಡೋದು ನಾವು ಹೋಗಿ ನೋಡ್ತಾ ಇದ್ದೋ. ಹಿಂಗೆಲ್ಲ ಮಾಡಿ ಅವಾಗ ಒಂದು ಕಿರುನಾಗೆ ಇರ್ತಾರೆ, ಅನ್ನೋ ಥರದೆಲ್ಲ ನಾವು ಮಾಡ್ಕೊಂಡು ನೋಡ್ತಿದ್ದಂಥವ್ರು. ಇವತ್ತು ನೋಡಿ ತುಂಬ ದೊಡ್ಡ ಎತ್ತರಕ್ಕೆ ಬೆಳೆದಿದ್ದಾರೆ. ಅವರು ಲಾ ಮಾಡಿದ್ದಾರೆ, ಒಂದು ಒಳ್ಳೆ ಕುಟುಂಬ ಕಟ್ಕೊಂಡಿದ್ದಾರೆ. ಕುಟುಂಬದಿಂದ ಆಚೆ ಹಾಕ್ಸ್ಕೊಂಡವರು. ನಿಮ್ಮ ತಾಯಿ ಕೊನೆಗೆ ಸಿಗಲಿಲ್ಲ. ಬಿಗ್ ಬಾಸ್ಗೆ ಹೋದಾಗ ನಮ್ಮ ಸೋಮಣ್ಣ ಅಂತಿದ್ದಾರೆ, ಅವ್ರು ಹೇಳಿದ್ರು ಹುಡುಕಿ ಕೊಡ್ತೀವಿ ನೋಡೋಣ, ನಿಮ್ಮ ಫೋಟೋ ಯಾವುದೇ ಇದ್ದರೆ ಕಳಿಸ್ಕೊಡಿ ಅಂತ. ಬಟ್ ಫೋಟೋ ಇದೆ, ಕಳಿಸಿದ್ದೆ ಅವ್ರಿಗೆ ಆ್ಯಕ್ಚುಲಿ. ಬಟ್ ಅದ್ರ ಬಗ್ಗೆ ಇನ್ನೂ ಆಗಿಲ್ಲ. ನಮ್ಗೆ ಕೊಡ್ಬೋದು ಫೋಟೋ? ಧಾರಾಳವಾಗಿ ಕಳಿಸ್ಕೊಡ್ತೀವಿ. ನಾವು ಒಂದು ಸಲ ಹಾಕಿ ನೋಡೋಣ. ನಿಮ್ಗೆ ಯಾರಿಗಾರು ಸಿಕ್ಕರೆ ಆ ತಾಯಿ ಹೇಳಿ ಅಂತ ಕೇಳ್ಕೊತೀನಿ. ಸೊ ಭಾಳ ಸಿನಿಮೀಯ ಬದುಕು, ನೋಡೋಕೆ ಸಿನಿಮೀಯ ಅನಿಸುತ್ತೆ, ಆದರೆ ನಿಜವಾದ ಬದುಕು, ಹೋರಾಟಗಾರ. ಹಿಂಗೆ ದಾರಿ ತಪ್ಪು ಹಾಳಾಗಬೇಕಾದ ಬದುಕು ಎಷ್ಟು ಜನ ಉತ್ತುಂಗಕ್ಕೆ ಹೋಗಿದೆ. ನೋಡೋಣ, ಕಲಿಯೋಣ, ತಿಳ್ಕೊಳ್ಳೋಣ. ಸಮಯ ಕೊಟ್ಟಿದ್ದಕ್ಕೆ ಅಣ್ಣ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.